ವಿಶೇಷವಾಗಿ ತಪಸ್ಸು ಮಾಡ್ತಾನೆ. ಹೇಗಾದ್ರೂ ಮಾಡು ಶಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿ ಬ್ರಹ್ಮದೇವರು ಅವಾಗ ಅವನಿಗೆ ವರವನ್ನು ಕೊಡ್ತಾರೆ. ವಿಚಿತ್ರ ಏನಂದ್ರೆ ಯಾರೂ ಕೇಳಿರ್ಲಿಕ್ಕಿಲ್ಲ ಅಂಥ ವರವನ್ನು ಬೇಡ್ತಾನೆ. ಅವನ ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಮಣಿ ಒಳಗಲ್ಲ ಹೊರಗಲ್ಲ, ಮೃಗಗಳಿಂದಲ್ಲ ಮನುಷ್ಯರಿಂದಲ್ಲ. ಕಡೆಗೆ ಹೀಗೆ ಕೇಳ್ಬಿಡ್ತಾನೆ, ಬ್ರಹ್ಮ ನೀನು ಸೃಷ್ಟಿ ಮಾಡಿದ ಯಾವುದರಿಂದಲೂ ನಾನು ಸಾಯಬಾರದು ಅಂತ. ಆ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದ ವಿಷ್ಣುನೊಬ್ಬನಿದ್ದಾನೆ ಅಂತ ಮರ್ತಿದ್ದ ಹಿರಣ್ಯಕಶಿಪು. ಈಗ ನರಸಿಂಹ ಅವತಾರ ತಾಳಿದ ಜಾಗ ಯಾವುದು ಮಾಲೀಗ ಅಂತ? ಈ ಒಂದು ವಸಿಷ್ಠ ಕರಾರ್ಚಿತ ನರಸಿಂಹದೇವರದ ಒಂದು ವಿಶೇಷ ಏನಂದ್ರೆ, ಭಗವಂತ ನಗುತ್ತಾ ಇದ್ದ, ನರಸಿಂಹದೇವರು ನಗುತ್ತಾ ಇದ್ದಾನೆ. ವೃದ್ಧ ನರಸಿಂಹ, ವಯಸ್ಸಾದ ನರಸಿಂಹದೇವರು ಹೇಗಿರ್ತಾರೆ ಆ ಒಂದು ಲಕ್ಷಣಗಳು ಇರ್ತವೆ ಭಗವಂತನಲ್ಲಿ. ನರಸಿಂಹದೇವರು ಬರ್ತಾರೆ, ಸುತ್ತು ನೋಡ್ತಾರೆ, ಅಸುರರೆಲ್ಲರೂ ಒಳಗಿದ್ದಾರೆ ಅಂತ ಹೇಳಿ ಆ ಬಿಲಕ್ಕೆ ಬೆನ್ನು ಮಾಡಿ ಕೂತು ಬಿಡ್ತಾರೆ. ಹೊರಗೆ ಬರಲಿ ನೋಡೋಣ ಅಂತ ಇವತ್ತು ತನಕ ಇವತ್ತೇನು ಅಹೋಬಿಲ ಕ್ಷೇತ್ರ, ಗರುಡಾದ್ರಿ ಅಂತಂತಾರೆ. ಪರ್ವತ ಬಹಳ ದೊಡ್ಡದು. ಇವತ್ತು ಶ್ರೀಶೈಲದ ಭಾಗ ಎಲ್ಲ ಸೇರಿ ಒಂದು ದೊಡ್ಡ ಪರ್ವತ. ಅದರ ಮೇಲೆ ಉಗ್ರಸ್ತಂಭ ಅಂತಾರೆ. ಇವತ್ತು ನಾವು ಹೋದ್ರೆ ನೋಡಬಹುದು. ಇವತ್ತು ಅದು ಪರ್ವತಾಕಾರದಲ್ಲಿ ಇದೆ, ಒಂದು ಪೀಕ್ ಅಂತ ಅನ್ಕೊಳ್ಳಿ. ಪರ್ವತದ ಮೇಲೆ ಇರುವ ಒಂದು ಪೀಕ್ ಆ ಆಕಾರದಲ್ಲಿ ಇದೆ. ಅದು ಆ ಜಾಗ ಹಿರಣ್ಯಕಶಿಪು ಅರಮನೆಯ ಸ್ತಂಭವಾಗಿತ್ತು ಅಂತ ಹೇಳ್ತಾರೆ. ಆ ಸ್ತಂಭ ಒಡೆದು ಕಂಬದಿಂದ ಹೊರಗೆ ಬಂದವರು ನರಸಿಂಹದೇವರು. ನರಸಿಂಹನನ್ನ ಶಾಂತ ಮಾಡೋದಕ್ಕೆ ಶರಭ ಅವತಾರ ಅಂತ ಮತ್ತೊಂದು ಅವತಾರ, ಶಿವನ ಅಂಶವಾಗಿ ಒಂದು ಅವತಾರ ಬಂತು ಅಂತ ಹೇಳ್ತಾರೆ. ಇದು ನಿಜಾನ ಅಥವಾ ಎಲ್ಲಿ ಇದರ ಉಲ್ಲೇಖವನ್ನು ನಾವು ಕಾಣಬಹುದು ಅಂತ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನರಸಿಂಹ ಅವತಾರ ಭಗವಾನ್ ವಿಷ್ಣುವಿನ ಅತ್ಯಂತ ವಿಶಿಷ್ಟವಾದಂತ ಅವತಾರ ಇದು. ನರಸಿಂಹ ಅವತಾರ ತಾಳಿದು ಯಾಕೆ ವಿಷ್ಣು ಭಗವಂತ? ನವನಾರಸಿಂಹ ಕ್ಷೇತ್ರಗಳು ಅಂತ ನಾವೆಲ್ಲ ಏನ್ ಹೇಳ್ತೀವಿ, ಈ ಕ್ಷೇತ್ರಗಳು ಯಾವುದು, ಅದರ ಹಿಂದಿರುವಂತ ಇತಿಹಾಸ ಏನು, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಶೇಷ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ತಾ ಇದೀವಿ. ಇದ್ರ ಬಗ್ಗೆ ನಮಗ್ ತಿಳಿಸ್ಕೊಡೋದಕ್ಕೆ ವಿಶೇಷವಾದ ಅತಿಥಿ ನಮ್ಮ ಜೊತೆನಲ್ಲಿದ್ದಾರೆ. ಇವರು ಆಧ್ಯಾತ್ಮಿಕ ಚಿಂತಕರು, ಉಪನ್ಯಾಸಕರು, ವಿಜಯಮಾಲಾ ಗುರುಕುಲದ ಸಂಸ್ಥಾಪಕರು ಆಗಿದ್ದಾರೆ. ನಮ್ಮ ಜೊತೆನಲ್ಲಿದ್ದಾರೆ ಶ್ರೀಮತಿ ಹರಿಣಿ ಪಗಡಾಲ್ ಅವರು. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಆರಾಮಿದ್ದೀವಿ. ಕರ್ನೂಲಿಂದ ಬೆಂಗಳೂರು ತನಕ ನಮ್ಗಾಗಿ ಸಮಯ ಕೊಟ್ಟು ಬಂದಿದ್ದಕ್ಕೆ ಮೊದಲನೇದಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು. ಭಗವಂತನ ಮಾತು ಹೇಳೋದಕ್ಕೆ, ಭಗವಂತನ ಮಹತ್ವ ತಿಳಿಸೋದಕ್ಕೆ ಇದು ನನ್ನ ಭಾಗ್ಯ ಸಿಕ್ಕಿದ್ದು. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಬಹಳ ಲಕ್ಷಣವಾಗಿ ಕಾಣ್ತಿದ್ದೀರಿ. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಸೀರೆ ಉಡೋದಕ್ಕೆ ಕಷ್ಟಪಡೋ ಅಂತ ನಮ್ಮನ್ನು ಸೇರಿಸ್ಕೊಂಡೇನೆ ಕಾಲದಲ್ಲಿ ಅಚ್ಚುಕಟ್ಟಾಗಿ ಸೀರೆ ಉಟ್ಟು ಎಷ್ಟು ಚೆನ್ನಾಗಿ ಕಳಕಳೆಯಾಗಿ ಕಾಣಿಸ್ಬೋದು ಅಂತ ತಮ್ಮನ್ನು ನೋಡಿದ್ರೆ ಒಂಥರ ಸ್ಫೂರ್ತಿ ಆಗುತ್ತೆ ನಮ್ಗೆಲ್ಲರಿಗೂ. ಧನ್ಯವಾದಗಳು. ಮೇಡಮ್, ನರಸಿಂಹನ್ ಬಗ್ಗೆ, ನರಸಿಂಹ ಕ್ಷೇತ್ರಗಳ ಬಗ್ಗೆ ತುಂಬಾ ವಿಚಾರ ತಮ್ಮಿಂದ ತಿಳ್ಕೊಳ್ಬೇಕು. ಮೊದಲನೇದಾಗಿ ಈ ನರಸಿಂಹ ಅವತಾರದ ಬಗ್ಗೆ ನಮಗೆ ತಿಳಿಸ್ಕೊಡಿ ಮ್ಯಾಮ್. ಅವತಾರದ ಹಿನ್ನೆಲೆಯನ್ನು ನೋಡಿದರೆ, ಪ್ರಹ್ಲಾದರಾಜರಿಗಾಗಿ ಅವತಾರ ಮಾಡಿದ್ದು ನರಸಿಂಹದೇವರು. ಕಥೆಯನ್ನು ಎಲ್ಲರೂ ಸಾಮಾನ್ಯ ಕೇಳಿರ್ತೀರಿ. ಜಯ ವಿಜಯರು ವೈಕುಂಠದಲ್ಲಿ ದ್ವಾರಪಾಲಕರಾಗಿದ್ದರು. ಸನಕಾದಿಗಳು ಭಗವಂತನ ದರ್ಶನಕ್ಕಾಗಿ ವೈಕುಂಠ ಪ್ರವೇಶ ಮಾಡಬೇಕು ಅಂತ ಆ ಪ್ರಸಂಗದಲ್ಲಿ ಅಲ್ಲಿ ಇದ್ದಾಗ ಜಯ ವಿಜಯರು ಅವರನ್ನು ತಡಿತಾರೆ. ಅವಾಗ ಸನಕಾದಿಗಳು ಶಾಪ ಆಗ್ತದೆ. ಸನಕಾದಿಗಳ ಶಾಪದ ಮೇಲೆ ಜಯ ವಿಜಯರೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಅಸುರ ಜನ್ಮವನ್ನ ತಾಳ್ತಾರೆ. ಹಿರಣ್ಯಾಕ್ಷನನ್ನು ಭಗವಂತ ವರಾಹ ರೂಪವನ್ನು ತಗೊಂಡು ಸಂಹಾರ ಮಾಡ್ತಾನೆ. ಎಲ್ಲರಿಗೂ ಗೊತ್ತಿದ್ದ ಕಥೆ ಅದು. ಭೂಮಂಡಲವನ್ನೇ ತಗೊಂಡು ಹೋಗಿ ಪಾತಾಳದಲ್ಲಿ ಇಟ್ಟಿದ್ದ ಆ ಹಿರಣ್ಯಾಕ್ಷನನ್ನ ವರಾಹ ರೂಪದಲ್ಲಿ ಭಗವಂತ ಬಂದು ಸಂಹಾರ ಮಾಡಿ ಮತ್ತೆ ಭೂಮಿಯನ್ನ ಯಥಾಸ್ಥಾನದಲ್ಲಿ ಸ್ಥಾಪನೆ ಮಾಡಿದಾನೆ. ಅನಂತರ ಹಿರಣ್ಯಾಕ್ಷ ಸತ್ತ ನಂತರ ಹಿರಣ್ಯಕಶಿಪುವಿಗೆ ಭಗವಂತನ ಮೇಲೆ ದ್ವೇಷ ಮುಂಚಿನಿಂದಲೇ ಇತ್ತು, ಅದು ಇನ್ನ ಹೆಚ್ಚಾಯಿತು. ತನ್ನ ತಮ್ಮನನ್ನು ಸಂಹಾರ ಮಾಡಿದವ ವಿಷ್ಣು ಅಂತ ವಿಷ್ಣು ದ್ವೇಷಿಯಾದ. ಹಿರಣ್ಯಾಕ್ಷನ ಸಂಹಾರ ಮುಂಚೆಯೂ ಅವನಿಗೆ ಭಗವಂತನ ಮೇಲೆ ದ್ವೇಷ ಇತ್ತು. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಒಬ್ಬರಲ್ಲ, ಇಬ್ಬರು ಜೀವ ಒಂದೇ ದೇಹದಲ್ಲಿ ಇರುವವರು. ಜೀವದ್ವಯಾವೇಶ ಅಂತ ಕರೀತಾರೆ. ಜಯ ವಿಜಯರಲ್ಲಿ ಒಬ್ಬರಾದ ಆ ದ್ವಾರಪಾಲಕರೂ ಇದ್ರು. ಆದಿ ಹಿರಣ್ಯಾಕ್ಷನಾದ ಅಸುರನು ಅದೇ ಜೀವದಲ್ಲಿ, ಅದೇ ದೇಹದಲ್ಲಿ ಇದ್ದ. ನಾವು ಎಷ್ಟೋ ಪ್ರಸಂಗದಲ್ಲಿ ಇದನ್ನು ಕಾಣಬಹುದು. ಅಂದ್ರೆ ಹಿರಣ್ಯಕಶಿಪು ಕೆಲವು ಬಾರಿ ಮಾತಾಡಬೇಕಾದಾಗೆ ಅವನ ಮಾತಿನಲ್ಲಿ ಇವನು ವಿಷ್ಣು ದ್ವೇಷಿಯ, ಎಷ್ಟು ಚೆನ್ನಾಗಿ ವಿಷ್ಣುನ ಬಗ್ಗೆ ಮಾತಾಡ್ತಾನೆ. ಯಾಕೆಂದ್ರೆ ಹಿರಣ್ಯಾಕ್ಷನ ಹೆಂಡತಿ ಋಷದ್ಭಾನು ಹಿರಣ್ಯಾಕ್ಷ ಸತ್ತು ಹೋದ ಅಂತ ಅಳ್ತಾ ಇದ್ದಾಗ ಹಿರಣ್ಯಕಶಿಪು ಬಂದು ಸಮಾಧಾನ ಮಾಡ್ತಾನೆ. ತಮ್ಮನ ಹೆಂಡತಿ ಅಲ್ಲ, ಸಮಾಧಾನ ಮಾಡ್ತಾನೆ. ಯಾಕೆ ಅಳತಿ, ಯಾವುದು ಶಾಶ್ವತ ಅಲ್ಲ, ಶಾಶ್ವತ ಭಗವಂತನೊಬ್ಬನೇ, ಅವನು ರಕ್ಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ ಅಂತ ಯಾಕೆ ಅನ್ಕೊಂತೀಯ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾನೆ ಹಿರಣ್ಯಕಶಿಪು.
ಅನಂತರದಲ್ಲಿ ಅದೇ ಹಿರಣ್ಯಕಶಿಪು ಭಗವಂತನ ಮೇಲೆ ಅನೇಕ ರೀತಿಯಿಂದ ದ್ವೇಷ ಮಾಡ್ತಾನೆ. ಇದು ಅವನೊಳಗಿದ್ದ ಜೀವದ್ವಯ ಆವೇಶದಿಂದ ಆಗುವಂತಹದ್ದು. ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಇವತ್ತಿನ ಕಾಲಕ್ಕೆ ನಾವು ಅಂದ್ಕೋಬಹುದು. ಹೌದು. ಹಿರಣ್ಯಕಶಿಪು ಹೀಗಿದ್ದಾಗ ಹಿರಣ್ಯಾಕ್ಷನ ಸಂಹಾರದ ನಂತರ ವಿಶೇಷವಾಗಿ ಯಜ್ಞಯಾಗಗಳನ್ನು ಯಾರು ಮಾಡಬಾರದು, ಶ್ರಾದ್ದ ಪಕ್ಷಗಳು ನಡೀಬಾರದು, ಬ್ರಾಹ್ಮಣರು ಯಾವ ಕಾರ್ಯವನ್ನು ಮಾಡಬಾರದು, ನೀವು ಯಾರನ್ನ ಪ್ರಾರ್ಥನೆ ಮಾಡಿದರೂ ನನ್ನನ್ನೇ ಪ್ರಾರ್ಥನೆ ಮಾಡಿ ಪಡಿಬೇಕು, ವಿಷ್ಣುವನ್ನು ಏನು ಕೇಳಂಗಿಲ್ಲ, ಹೀಗೆಲ್ಲ ನಿಯಮಗಳನ್ನು ಹಾಕಿ ಈ ನಿಯಮಗಳಿಂದ ಭಗವಂತನಿಗೆ ತೊಂದರೆ ಆಗ್ತದೆ, ಯಜ್ಞಯಾಗಗಳಿಂದ ಇರುವವನು ಭಗವಂತ ಅವನಿಗೆ ತೊಂದರೆ ಆಗ್ತದೆ ಅಂತ ಊಹಾ ಮಾಡಿಕೊಂಡು ಹಿರಣ್ಯಕಶಿಪು ಮಾಡ್ತಾ ಇದ್ದ. ಆದರೆ ಹಿರಣ್ಯಕಶಿಪುಗೆ ಗೊತ್ತಿರಲಿಲ್ಲ ಭಗವಂತ ಯಜ್ಞಯಾಗದಿಂದ ಬಾಳುವವನು ಅವನಲ್ಲ ಅಂತ. ಹಾಗೆ ವಿಶೇಷವಾಗಿ ತಪಸ್ಸು ಮಾಡ್ತಾನೆ. ಹೇಗಾದ್ರೂ ಮಾಡು ಶಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿ ಬ್ರಹ್ಮದೇವರು ಅವಾಗ ಅವನಿಗೆ ವರವನ್ನು ಕೊಡ್ತಾರೆ. ವಿಚಿತ್ರ ಏನಂದ್ರೆ ಯಾರೂ ಕೇಳಿರ್ಲಿಕ್ಕಿಲ್ಲ ಅಂಥ ವರವನ್ನು ಬೇಡ್ತಾನೆ ಅವನು. ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಮಣಿ ಒಳಗಲ್ಲ ಹೊರಗಲ್ಲ, ಮೃಗಗಳಿಂದಲ್ಲ ಮನುಷ್ಯರಿಂದಲ್ಲ. ಕಡೆಗೆ ಹೀಗೆ ಕೇಳ್ಬಿಡ್ತಾನೆ, ಬ್ರಹ್ಮ ನೀನು ಸೃಷ್ಟಿ ಮಾಡಿದ ಯಾವುದರಿಂದಲೂ ನಾನು ಸಾಯಬಾರದು ಅಂತ. ಆ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದ ವಿಷ್ಣುನೊಬ್ಬನಿದ್ದಾನೆ ಅಂತ ಮರ್ತಿದ್ದ ಹಿರಣ್ಯಕಶಿಪು. ಹೀಗಾದ ನಂತರ ಇವನು ಇಷ್ಟೆಲ್ಲ ತೊಂದರೆ ಕೊಡ್ತಾ ಬಂದ. ಬ್ರಾಹ್ಮಣರಿಗೆ ತೊಂದರೆ ಕೊಟ್ಟ, ಗೋವುಗಳಿಗೆ ತೊಂದರೆ ಕೊಟ್ಟಿದ್ದಾನೆ, ರಾಜ್ಯದಲ್ಲಿ ಇದ್ದ ಸಾಧುಗಳಿಗೆ, ಸಂತರಿಗೆ ಎಲ್ಲರಿಗೂ ತೊಂದರೆ ಕೊಟ್ಟ. ಪರಮ ವಿಷ್ಣು ಭಕ್ತನಾದ ಪ್ರಹ್ಲಾದ ರಾಜ ತನ್ನ ಮಗನಾಗಿ ಹುಟ್ಟಿದಾಗ ಯಾವಾಗ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ, ಅವನ ಅಂತ್ಯಕಾಲ ಆವಾಗಿ ಬಂತು. ಮುಂದಿನ ಕತೆ ಎಲ್ಲರಿಗೂ ಗೊತ್ತಿದ್ದಿದ್ದು. ಪ್ರಹ್ಲಾದ ರಾಜನಿಗೆ ಅವನು ಕೊಟ್ಟಷ್ಟು ತೊಂದರೆ ಯಾರೂ ಕೊಟ್ಟಿರಲಿಕ್ಕಿಲ್ಲ. ಅಂತ ತೊಂದರೆಯನ್ನ, ಮಗನನ್ನ ಒಪಿನಿಯನ್ ಡಿಫರೆನ್ಸ್ ಇತ್ತು ತಂದೆ ಮಗನಿಗೆ, ಆದರೆ ಮಗನನ್ನ ಕೊಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದ. ಕಾರಣ ಏನು? ತನ್ನ ವಿಚಾರ ಸರಿ, ತನ್ನ ವಿಚಾರಕ್ಕಿಂತ ಬೇರೆಯಾದ ವಿಚಾರವನ್ನ ಯಾರೂ ಪ್ರಸ್ತುತಪಡಿಸುವುದಿಲ್ಲ ಅಂತ ಅವನ ಅಹಂಕಾರ ಅಷ್ಟಿತ್ತು. ನಾನೇ ಭಾರಿ, ನಾನೇ ದೊಡ್ಡವನು, ನಾನೇ ಭಗವಂತ, ಯಾರು ಬೇಕಾದರೂ ನನ್ನ ಸ್ತೋತ್ರ ಮಾಡಿ, ಆ ಅಹಂಕಾರ ಅವನಿಗಿತ್ತು. ಆ ಕಾರಣ ಪ್ರಹ್ಲಾದರಾಜರಿಗೆ ಏನೇನು ಕಷ್ಟ ಕೊಡಬೇಕು ಅಷ್ಟು ಕಷ್ಟಗಳನ್ನು ಕೊಟ್ಟಿದ್ದಾನೆ. ನಾನಾ ಥರದಲ್ಲಿ ಪ್ರಹ್ಲಾದರಾಜರನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ. ಆದರೆ ಪ್ರಹ್ಲಾದರಾಜರ ಹತ್ರ ಒಂದೇ ಒಂದು ಕವಚ ಇತ್ತು. ಯಾವ ಕವಚ ಇದ್ದಿದ್ದಿಲ್ಲ, ಯಾವ ಸೈನ್ಯ ಇದ್ದಿದ್ದಿಲ್ಲ, ಒಂದೇ ಒಂದು ಕವಚ ಇತ್ತು, ಭಕ್ತಿ. ಭಗವಂತನ ಮೇಲೆ ಭಕ್ತಿ, ಆ ಕವಚ ಇತ್ತು ಅವರ ಹತ್ರ. ಇವು ಯಾರು ಏನ್ ಮಾಡಿದ್ರು, ಎಂಥ ಆಣೆಯನ್ನ ತಂದ್ರು, ವಿಷದ ಹಾವುಗಳನ್ನ ತಂದ್ರು, ಸಮುದ್ರದಲ್ಲಿ ಬೆಳೆ ಹಾಕಿದ್ರು, ಏನು ಮಾಡಿದ್ರು ಪ್ರಹ್ಲಾದರಾಜರಿಗೆ ಏನಾಗಿಲ್ಲ. ಆ ಒಂದು ಕವಚ ಸಾಕು ರಕ್ಷಣೆ ಮಾಡ್ಲಿಕ್ಕೆ. ಪ್ರಹ್ಲಾದರಾಜರು ಆ ಕವಚದ ಮೇಲೆ ಅಷ್ಟೇ ವಿಶ್ವಾಸದಿಂದ ಇದ್ರು. ಇಷ್ಟು ವಿಶ್ವಾಸದಿಂದ ಪ್ರಹ್ಲಾದರಾಜರು ಭಕ್ತಿಯಿಂದ ಕರೆದರೆ ಭಗವಂತ ಯಾಕೆ ಬರೋದಿಲ್ಲ? ಆ ಸಣ್ಣ ಪುಟ್ಟ ಬಾಲಕನಿಗಾಗಿ ಅವತಾರ ಮಾಡಿ ಬಂದ ಭಗವಂತ. ಈಗ ನರಸಿಂಹ ಅವತಾರ ತಾಳಿದ ಜಾಗ ಯಾವುದು ಮ್ಯಾಮ್ ಈಗ ಅಂತ? ನೀವು ಕೆಲವು ಪ್ರಶ್ನೆ ಹೇಗೆ ಅಂದ್ರೆ, ಈಗ ಅಯೋಧ್ಯ ಅಂದ್ರೆ ರಾಮಾವತಾರ ಆದ ಜಾಗ ಅಂತ ನಾವು ಹೇಳ್ತೀವಿ, ಮಥುರಾ ಕೃಷ್ಣ ಅವತಾರದ್ದು. ಹಾಗೆ ಒಂದು ಜಾಗ ಎಸ್ಪೆಷಲಿ ನರಸಿಂಹ ಅವತಾರ ಇಲ್ಲೇ ಆಗಿದೆ ಅಂತ ಹೇಳುವುದು ಸ್ವಲ್ಪ ಕಠಿಣ. ಯಾಕೆ ಅಂತಂದ್ರೆ ಪುರಾಣಗಳಲ್ಲಿ ನಾನಾ ತರಹ ನರಸಿಂಹದೇವರು ಅವತಾರ ಮಾಡಿದ್ದಾಗಿ ಉಲ್ಲೇಖ ಇದೆ. ಒಮ್ಮೆ ನರಸಿಂಹದೇವರು ಕಂಬವನ್ನು ಒಡೆದು ಬಂದಂದಾಗಿ, ಇನ್ನೊಮ್ಮೆ ಕಾಡಿನಿಂದ ಬಂದಂಗೆ, ಹೀಗಿದೆ. ಕಲ್ಪಾಂತರದಲ್ಲಿ ಮತ್ತೆ ಮತ್ತೆ ನರಸಿಂಹಾವತಾರ ಆಗಬೇಕಾದಾಗ ಈ ಚೇಂಜಸ್ ಆಗಿರಬಹುದು. ಆದರೆ ಅಹೋಬಿಲ ಕ್ಷೇತ್ರ ಮಹಾತ್ಮ್ಯದಲ್ಲಿ ಒಂದು ವಿಶೇಷವಾದ ಒಂದು ಸೂಕ್ಷ್ಮವಾದ ವಿಷಯವನ್ನ ಹೇಳ್ತಾರೆ. ಇವತ್ತೇನು ಅಹೋಬಿಲ ಕ್ಷೇತ್ರ, ಗರುಡಾದ್ರಿ ಅಂತಂತಾರೆ, ಪರ್ವತ ಬಹಳ ದೊಡ್ಡದು. ಇವತ್ತು ಶ್ರೀಶೈಲದ ಭಾಗ ಎಲ್ಲ ಸೇರಿ ಒಂದು ದೊಡ್ಡ ಪರ್ವತ. ಅದರ ಮೇಲೆ ಉಗ್ರಸ್ತಂಭ ಅಂತಾರೆ. ಇವತ್ತು ನಾವು ಹೋದ್ರೆ ನೋಡಬಹುದು. ಇವತ್ತು ಅದು ಪರ್ವತಾಕಾರದಲ್ಲೇ ಇದೆ, ಒಂದು ಪೀಕ್ ಅಂತ ಅನ್ಕೊಳ್ಳಿ. ಪರ್ವತದ ಮೇಲೆ ಇರುವ ಒಂದು ಪೀಕ್ ಆ ಆಕಾರದಲ್ಲಿ ಇದೆ. ಅದು ಆ ಜಾಗ ಹಿರಣ್ಯಕಶಿಪು ಅರಮನೆಯ ಸ್ತಂಭವಾಗಿತ್ತು ಅಂತ ಹೇಳ್ತಾರೆ. ಆ ಸ್ತಂಭ ಒಡೆದು ಆ ಕಂಬದಿಂದ ಹೊರಗೆ ಬಂದವರು ನರಸಿಂಹದೇವರು. ಅಲ್ಲೇ ಈಗ ನಾವು ಉಗ್ರಸ್ತಂಭದ ಹತ್ರ ನಾವು ನೋಡಿದ್ರೆ ಜ್ವಾಲಾ ನರಸಿಂಹದೇವರ ದರ್ಶನವನ್ನ ಮಾಡ್ಕೋಬಹುದು. ಜ್ವಾಲಾ ನರಸಿಂಹದೇವರಂದ್ರೆ ಉಗ್ರವಾದ ರೂಪ, ಅಷ್ಟಭುಜಗಳಿದೆ ಭಗವಂತನಿಗೆ.
ಎರಡು ಕೈ ಎರಡು ಕಾಲನ್ನ ಹಿಡಿದು ಹಿರಣ್ಯಕಶಿಪುವನ್ನ ಸೀಳಿಸುವಂತಹ ಉಗ್ರ ರೂಪ ಅಲ್ಲಿ ನಾವು ನೋಡಬಹುದು. ಇವತ್ತು ಅದು ಕೆಲವ ಸಂವತ್ಸರಗಳ ನಂತರ, ಕೆಲವ ಶತಮಾನಗಳು, ಕೆಲವ ಯುಗಗಳ ನಂತರ ಅವು ಬೆಟ್ಟದ ಆಕಾರದಲ್ಲಿದೆ. ಆದರೆ ಅಲ್ಲಿಂದ ಅವತಾರ ಮಾಡಿದ್ದಾಗಿ ಅಹೋಬಿಲ ಕ್ಷೇತ್ರ ಮಹಾತ್ಮೆಯ, ಬ್ರಹ್ಮಾಂಡ ಪುರಾಣ ಅಂತರ್ಗತ ಅಹೋಬಿಲ ಕ್ಷೇತ್ರ ಮಹಾತ್ಮೆಯದಲ್ಲಿ ನಮಗೆ ತಿಳಿದು ಬರ್ತದೆ. ಅಲ್ಲಿ ನರಸಿಂಹದೇವರ ಅವತಾರ ಮಾಡಿದಾಗ ಅವರ ಒಂದು ಕೋಪವನ್ನ ಶಾಂತಪಡಿಸುವುದಕ್ಕೆ ಬ್ರಹ್ಮದೇವರು ದೇವಲೋಕದಿಂದ ಗಂಗೆಯನ್ನ ತಂದರು. ಆ ಗಂಗೆಯ ಜಲದಿಂದ ಅಭಿಷೇಕ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ಇವತ್ತು ಭವನಾಶಿನಿ ಅಂತ ತೀರ್ಥ. ಇವತ್ತು ನಾವು ಹೋದ್ರೆ ನದಿ ನೋಡಬಹುದು, ಭವನಾಶಿನಿ ಸಾಕ್ಷಾತ್ ಗಂಗಾ. ಭವ ಅಂದ್ರೆ ಸಂಸಾರ. ನಮ್ಮ ಸಂಸಾರವನ್ನ ನಾಶ ಮಾಡುವಂತಹ, ಸಂಸಾರದಿಂದ ನಾವು ದಾಟಿ ಮೋಕ್ಷ ಹೋಗುವುದಕ್ಕೆ ಆ ಭವನಾಶಿನಿ ಕಾರಣ. ಅಲ್ಲಿ ನಾವು ಸ್ನಾನ ಮಾಡೋದ್ರಿಂದ, ಆ ಭವನಾಶಿನಿಯ ಗಂಗೆಯ ಸ್ಮರಣದಿಂದ ನಮ್ಮ ಭವನಾಶ ಆಗ್ತದೆ ಅಂತ ಅರ್ಥ. ಈ ಭವನಾಶಿನಿ ಬ್ರಹ್ಮದೇವರೇ ತಂದು ಆ ಗಂಗೆಯನ್ನ ಭಗವಂತನಿಗೆ ಅಭಿಷೇಕ ಮಾಡಿದಾಗ ಭಗವಂತ ಶಾಂತನಾಗಿದ್ದಾನೆ. ಅಲ್ಲಿ ಹರಿದು ಬಂದ ನದಿ ಅಂತ ಹೇಳ್ತಾರೆ. ಈಗ ನವನರಸಿಂಹ ಅಂತ ಹೇಳ್ತಾರೆ, ನವನರಸಿಂಹ ಕ್ಷೇತ್ರಗಳು ಅಂತ ಹೇಳ್ತಾರಲ್ಲ, ಏನು ಹೀಗಂದ್ರೆ ಅಂತ? ನವನರಸಿಂಹ ಕ್ಷೇತ್ರಗಳು, ಇದರಲ್ಲಿ 2-3 ವ್ಯತ್ಯಾಸ ಇದೆ. ನೀವು ಸ್ವಲ್ಪ ತಮಿಳುನಾಡು ಕಡೆ ಹೋಗಿ ಕೇಳಿದ್ರೆ ಅವರು ಕೊಡೋ ಒಂದು ನವನರಸಿಂಹದಲ್ಲಿ ಒಂದೆರಡು ಸ್ವಲ್ಪ ಲಿಸ್ಟಲ್ಲಿ ಚೇಂಜ್ ಆಗ್ತದೆ. ಒಟ್ಟಾರೆ ಎಲ್ಲವೂ ಪರಮ ಪವಿತ್ರವಾದ ಭಗವಂತನ ಮಹತ್ ಸನ್ನಿಧಾನ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಕಡೆ ಆಂಧ್ರ ಕಡೆ ಒಂದು ಲಿಸ್ಟ್ ಆಫ್ 9 ಕ್ಷೇತ್ರಗಳನ್ನು ನವನರಸಿಂಹ ಕ್ಷೇತ್ರ ಅಂತ ಹೇಳುವಂತಹದ್ದು ಸಂಪ್ರದಾಯದಲ್ಲಿ ಬಂದಿದೆ. ನೀವು ಜ್ಯೋತಿರ್ಲಿಂಗ ಅಂತ ಹೇಳ್ತೀರಿ, ಅದೆಲ್ಲದಕ್ಕೂ ಒಂದು ಲೆಕ್ಕ ಕೊಡ್ತೀರಲ್ಲ, ಹಾಗೆ ಇದಕ್ಕೆ ಎಕ್ಸಾಕ್ಟ್ ಆಗಿ ಪುರಾಣದ ಶ್ಲೋಕ ನಿಮಗೆ ಗೊತ್ತಾ ಅಂತ ಕೇಳಿದರೆ ಇಲ್ಲ. ಆದರೆ ಸಂಪ್ರದಾಯದ ಮೇಲೆ ಇವೇ ನವನರಸಿಂಹ ಕ್ಷೇತ್ರಗಳು ಅಂತ ಬಂದಿದ್ವು. ಅದರಲ್ಲಿ ಮೊದಲನೆಯದಾದ್ದು ಅಹೋಬಿಲ, ಅನಂತರ ಸಿಂಹಾಚಲ. ಅಹೋಬಿಲ, ಸಿಂಹಾಚಲ, ಅಂತರ್ವೇದಿ, ವೇದಾದ್ರಿ, ಧರ್ಮಪುರಿ, ಪೆಂಚಲಕೋಣ, ಆಮೇಲೆ ಇನ್ನ 2 ಕ್ಷೇತ್ರಗಳು ಮಂಗಳಗಿರಿ, ಮಲ್ಯಾದ್ರಿ, ಯಾದಗಿರಿ ಗುಟ್ಟ. ಈ 9 ಕ್ಷೇತ್ರಗಳನ್ನ ಕೆಲವು ತೆಲಂಗಾಣದಲ್ಲಿದೆ, ಈಗ ಕೆಲವು ಆಂಧ್ರದಲ್ಲಿದೆ. ಕೆಲವು ಬಹಳ ಪ್ರಸಿದ್ಧವಾದ ಭಗವಂತನ ಸನ್ನಿಧಾನ ಇರುವಂತಹ ಸ್ಥಾನಗಳು. ಅಹೋಬಿಲ ಕ್ಷೇತ್ರ ಅಂತೂ ಇದರಲ್ಲಿ ವಿಶೇಷ. ಅನಂತರ ಬರುವ ಕ್ಷೇತ್ರಗಳಲ್ಲಿ ಸಿಂಹಾಚಲ ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ವಿಶಾಖಪಟ್ಟಣಂ ಹತ್ರ ಇದೆ. ಭಗವಂತನ ನೀವು ನೋಡಿದರೆ ಇವತ್ತು 365 ಡೇಸ್ ಅಲ್ಲಿ 364 ಡೇಸ್ ಭಗವಂತನಿಗೆ ಗಂಧದಿಂದ ಲೇಪನ ಮಾಡಿರ್ತಾರೆ. ಒಂದೇ ದಿವಸ ಅಕ್ಷಯ ತೃತೀಯ ದಿವಸ ನೀವು ಭಗವಂತನನ್ನ ಪೂರ್ಣ ನೋಡಬಹುದು, ನರಸಿಂಹನನ್ನ. ಅದು ಸಿಂಹಾಚಲ. ಅನಂತರ ನಿಮಗೆ ಅಂತರ್ವೇದಿ ಅಂತ ವಸಿಷ್ಠರಿಗೆ ಒಲಿದು ಬಂದ ನರಸಿಂಹದೇವರದು. ವೇದಾದ್ರಿ ಅಂತ ವೇದಗಳನ್ನು ಅನುಗ್ರಹ ಮಾಡಿ ವೇದಗಳಿಗೆ ಒಂದು ಸ್ಥಾನವನ್ನ ಕೊಟ್ಟು ವೇದಗಳಿಗೆ ಅನುಗ್ರಹ ಮಾಡಿದ ನರಸಿಂಹದೇವರು. ಆ ಪರ್ವತವೇ ವೇದಗಳ ಆಕಾರದಲ್ಲಿ ಆಗಿದೆ, ವೇದಗಳೇ ಪರ್ವತ ಆಕಾರದಲ್ಲಿ ಆಗಿದೆ ಅಂತ ಹೇಳ್ತಾರೆ. ಈ ಪೆಂಚಲಕೋಣ ಅನ್ನೋದು ಕೂಡ ಲಕ್ಷ್ಮೀದೇವಿನ ಆಲಿಂಗ ಮಾಡ್ತಾ ಶಾಂತ ರೂಪದಲ್ಲಿ ಇದ್ದಾನೆ ಭಗವಂತ ಅಲ್ಲಿ. ಧರ್ಮಪುರಿಯಲ್ಲೂ ಲಕ್ಷ್ಮೀ ನರಸಿಂಹನಾಗಿದ್ದಾನೆ. ಇನ್ನ ಮಂಗಳಗಿರಿ ನೀವು ಕೇಳಿರ್ತೀರಿ ಕಥೆ. ನಮುಚಿ ಅಂತ ರಾಕ್ಷಸ, ಆ ರಾಕ್ಷಸನ ಪ್ರಹ್ಲಾದರಾಜನಿಗೆ ಅನುಗ್ರಹ ಮಾಡಿ ಹಿರಣ್ಯಕಶಿಪುವಿನ ಸಂಹಾರದ ನಂತರ ನಮುಚಿ ಇತ್ಯಾದಿ ಇನ್ನ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿ ಭಗವಂತ ನಿಂತಿದ್ದು ಜಾಗ ಅದು ಮಂಗಳಗಿರಿ, ವಿಜಯವಾಡ ಹತ್ರ ಬರ್ತದೆ. ಭಗವಂತನಿಗೆ ಆವಾಗ ಕ್ರೋಧ ಬಹಳ ಇತ್ತು ಅಂತ ಅಮೃತಮಯವಾದ ಪಾನಕನ್ನ ತಂದು ಪಾನಕ ಉಣಿಸಿದ್ದಾರೆ ದೇವತೆಗಳು ನರಸಿಂಹದೇವರಿಗೆ. ಇವತ್ತೂ ಅಲ್ಲಿ ದೇವರಿಗೆ ಪಾನಕ ಸಮರ್ಪಣೆ ಮಾಡುವ ಪದ್ಧತಿ ಇದೆ. ಇವತ್ತು ನಾವೆಲ್ಲರೂ ಹೋದ್ರೆ ದರ್ಶನ ಆದ ನಂತರ ಪಾನಕ ಪ್ರಸಾದ ಕೊಡ್ತಾರೆ, ಬೆಲ್ಲ ಮೆಣಸು ಇಂದ ಆಗಿದ್ದ ಪಾನಕ. ಧರ್ಮಪುರಿ ಯಾದಗಿರಿ ಗುಟ್ಟ, ಯಾದ ಅಂತ ಒಬ್ಬ ಋಷಿಗೆ ಅನುಗ್ರಹ ಮಾಡಿದ ಜಾಗ ಅದು. ಮಲ್ಯಾದ್ರಿ, ಈ ಮಲ್ಯಾದ್ರಿಯು ಒಂದು ವಿಶೇಷವ ಏನಂದ್ರೆ ಲಕ್ಷ್ಮೀದೇವಿ ಕೈಯಲ್ಲಿದ್ದ ವನಮಾಲ, ಆ ವನಮಾಲೆಯೇ ಈ ಬೆಟ್ಟವಾಗಿದೆ. ಮಾಲಾ ಅದ್ರಿ, ಮಾಲೆ ಅಂದ್ರೆ ಹಾರ, ಅದ್ರಿ ಅಂದ್ರೆ ಪರ್ವತ, ಮಾಲೆಯೇ ಬೆಟ್ಟವಾದ ಜಾಗ ಇದು ಮಲ್ಯಾದ್ರಿ. ಅಲ್ಲಿ ಲಕ್ಷ್ಮೀದೇವಿ ಭಗವಂತ ವಾಸ ಮಾಡೋದಕ್ಕೆ ಆ ಜಾಗವನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ನವನಾರಸಿಂಹ ಕ್ಷೇತ್ರಗಳು ಪ್ರಸಿದ್ಧವಾಗಿ ಎಲ್ಲರೂ ಹೇಳುವಂತಹ ಕ್ಷೇತ್ರಗಳು ಇವು.
ಈಗ ನರಸಿಂಹ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋದು ಉಗ್ರ ನರಸಿಂಹ ಅಥವಾ ಪ್ರಹ್ಲಾದನ ಉಳಿಸೋಕಾಗಿ ಬಂದಂತ ಆ ನರಸಿಂಹ ಸ್ವರೂಪ. ಆದ್ರೆ ಈ 9 ಕ್ಷೇತ್ರಗಳಲ್ಲಿ ಒಂದೊಂದು ಕಡೆ ನರಸಿಂಹನ ನೋಡಿದಾಗ ಒಂದೊಂದು ರೂಪದಲ್ಲಿ ಕಾಣಿಸ್ತಾರೆ. ಕೆಲವೊಂದ್ ಕಡೆ ಶಾಂತರಾಗಿ, ಕೆಲವೊಂದ್ ಕಡೆ ಪ್ರಹ್ಲಾದನ ಜೊತೆ, ಕೆಲವೊಂದ್ ಕಡೆ ಲಕ್ಷ್ಮಿ ಜೊತೆ. ಹೇಗೆ ಈ ತರ ಭಿನ್ನ ರೂಪ ಅಂತ? ಭಗವಂತನಲ್ಲಿ ಯಾವ ಭೇದ ಇಲ್ಲ ರೀ. ಹ್ಮ್. ರಾಮಕೃಷ್ಣಾದಿ ರೂಪಗಳಲ್ಲೂ ಭೇದ ಇಲ್ಲ. ಎಲ್ಲವೂ ಸಾಕ್ಷಾತ್ ಭಗವಂತ ವಿಷ್ಣುವಿನ ಅವತಾರ. ಅವನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ ಅಂದ ಮೇಲೆ ನರಸಿಂಹ ರೂಪದಲ್ಲೇ ಒಂದು ಕಡೆ ಒಂದು ಇದ್ದಾನೆ, ಇನ್ನೊಂದು ಕಡೆ ಇನ್ನೊಂದು ಇದ್ದಾನೆ ಅಂದ್ರೆ ಆ ಆ ಸಂದರ್ಭಕ್ಕೆ ತಕ್ಕಂಗ ಭಗವಂತ ಅಲ್ಲಿ ತನ್ನ ಒಂದು ರೂಪವನ್ನ ವ್ಯಕ್ತ ಮಾಡಿಕೊಂಡಿದ್ದಾನೆ. ಕೆಲವು ಕಡೆ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡುವುದಕ್ಕೆ ಬಂದ ಭಗವಂತ, ಅಲ್ಲಿ ಭಗವಂತ ಸೌಮ್ಯ ರೂಪದಿಂದ ಕಾಣಿಸಿಕೊಳ್ತಾನೆ. ಕೆಲವು ಕಡೆ ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕೆ, ದುಷ್ಟ ಶಿಕ್ಷಣೆಗಾಗಿ ಬಂದ ಭಗವಂತ, ಅಲ್ಲಿ ಕ್ರೋಧವನ್ನ ವ್ಯಕ್ತಪಡಿಸ್ತಾನೆ ಭಗವಂತ. ನಮ್ಮ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ನಮ್ಮ ಮನೆಯಲ್ಲಿ, ನಮ್ಮ ಮಠದಲ್ಲಿ, ನಾವು ಇರೋದು ಕರ್ನೂಲಲ್ಲಿ ಉತ್ತರಾದಿ ಮಠದಲ್ಲಿ. ಉತ್ತರಾದಿ ಮಠದಲ್ಲಿ ವಸಿಷ್ಠ ಕರಾರ್ಚಿತ ನರಸಿಂಹದೇವರ ದೇವಸ್ಥಾನ. ದೊಡ್ಡ ಭಾಗ್ಯ ಏನಂದ್ರೆ ನಾವು ಅಲ್ಲೇ ಇರ್ತೀವಿ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠ ಪರಂಪರೆಯಲ್ಲಿ ಬಂದ ಯತಿಗಳು, ರಾಯರ ಸಮಕಾಲೀನವರು. ಅವರ ಮೂಲ ವೃಂದಾವನವೂ ಇದೆ. ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ನಾವು ಅಲ್ಲೇ ವಾಸ ಮಾಡ್ತೀವಿ. ಈ ಒಂದು ವಸಿಷ್ಠ ಕರಾರ್ಚಿತ ನರಸಿಂಹದೇವರದ ಒಂದು ವಿಶೇಷ ಏನಂದ್ರೆ, ಭಗವಂತ ನಗುತ್ತಾ ನಗುತ್ತಾ ನರಸಿಂಹದೇವರು ನಗುತ್ತಾ ಇದ್ದಾನೆ. ವೃದ್ಧ ನರಸಿಂಹ, ವಯಸ್ಸಾದ ನರಸಿಂಹದೇವರು ಹೇಗಿರ್ತಾರೆ ಆ ಒಂದು ಲಕ್ಷಣಗಳು ಇರ್ತವೆ ಭಗವಂತನಲ್ಲಿ. ಅದರ ಜೊತೆಗೆ ಕೌಪೀನಧಾರಿಯಾಗಿ ಯೋಗ ಮುದ್ರಾ ತೋರಿಸ್ತಾ ಇದ್ದಾನೆ ಭಗವಂತ. ವಸಿಷ್ಠರು, ಇದು ಕೃತಯುಗದ ಮೂರ್ತಿ ನರಸಿಂಹ, ಈ ಕಾಲದಲ್ಲ, ಪೌರಾಣಿಕದ ಇತಿಹಾಸ ಬಹಳ ಇದೆ. ವಸಿಷ್ಠರು ಪೂಜೆ ಮಾಡಿದ ನರಸಿಂಹದೇವರು ಸಂಗಮೇಶ್ವರ ಅಂತ ಕ್ಷೇತ್ರ, ನಿವೃತ್ತಿ ಸಂಗಮ ಅಂತ ಕರೀತಾರೆ, ಕರ್ನೂಲಿಗೆ ಬಹಳ ಹತ್ರ ಇದೆ. ಅಲ್ಲಿ ಗುಹೆಯಲ್ಲಿ ಇದ್ದ ನರಸಿಂಹ. ಸತ್ಯನಿಧಿಗಳ ಮೂಲ ವೃಂದಾವನವೂ ಅಲ್ಲಿ ಇತ್ತು. ಅನಂತರ ಅಲ್ಲಿ ಡ್ಯಾಮ್ ಬರುವ ಕಾರಣದಿಂದ ಅಲ್ಲಿಂದ ಇಲ್ಲಿ ತಂದು ಇಟ್ಟಿದ್ದಾರೆ. ಪಾಂಡವರೆಲ್ಲ ಸಂಚಾರ ಮಾಡಿದ ಭೂಮಿ, ಸಪ್ತ ನದಿಗಳು ಸಂಗಮ ಆಗುವಂತಹ ಜಾಗ ನಿವೃತ್ತಿ ಸಂಗಮ. ಅಲ್ಲಿ ಇದ್ದ ನರಸಿಂಹದೇವರು, ಪಾರ್ವತಿ ದೇವಿ ಬಂದು ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿದಾಗಿ ಇತಿಹಾಸ ಹೇಳಿತು, ಸ್ಕಾಂದ ಪುರಾಣದಲ್ಲಿ ಇದೆ. ಹೀಗೆ ಒಂದೊಂದು ಕಡೆ ಆ ಆ ಸಂದರ್ಭಕ್ಕೆ ಅವರವರಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದ ನರಸಿಂಹ ಸೌಮ್ಯ ರೂಪದಲ್ಲಿ ನಗತಾ ನಗತಾ ಇದ್ದಾನೆ. ಇವತ್ತ ನರಸಿಂಹದೇವರ ಅನುಗ್ರಹದಿಂದ ಎಲ್ಲರೂ ಇಲ್ಲಿ ಕರ್ನೂಲಲ್ಲಿ ಎಷ್ಟೋ ಜನ ಬಂದು ಅಲ್ಲಿ ಇದ್ದು ತಪಸ್ಸು ಮಾಡಿ ಸೇವಾ ಮಾಡಿ ಅನುಗ್ರಹ ಪಡೆದವರು ಬಹಳಷ್ಟು ಜನ ಇದ್ದಾರೆ. ಎಷ್ಟೋ ಮನೆತನಗಳಿಗೆ ಕುಲದೇವರು ಈ ನರಸಿಂಹದೇವರು. ಹೀಗೆ ಆ ಸಂದರ್ಭಕ್ಕೆ ತಕ್ಕಂಗೆ ಭಗವಂತ ಅವನ ಒಂದೊಂದು ಭಾವನೆಯನ್ನ ವ್ಯಕ್ತಪಡಿಸ್ತಾನೆ. ನಮ್ಗೆಲ್ಲ ತಿಳಿದಿರೋದು ನರಸಿಂಹ ಅವತಾರ ಮಾಡಿದ್ದು ಪ್ರಹ್ಲಾದನಿಗಾಗಿ ಮಾತ್ರ ಅಂತ. ಅವ್ ಹೇಳ್ದಂಗೆ ಮತ್ತೆ ಮತ್ತೆ ನರಸಿಂಹ ಸಾಕಷ್ಟಕ್ಕೆ ಸರಿ ಅವತಾರ ತಾಳ್ತಾರ? ಯಾವಾಗ ಆಗುತ್ತೆ ಇದೆಲ್ಲ? ಪ್ರಹ್ಲಾದರಾಜರಿಗಾಗಿ ಅವತಾರ ಮಾಡೋದು ನರಸಿಂಹದೇವರು. ಪ್ರತಿ ಒಮ್ಮೆ ಅಷ್ಟಕ್ಕೆ ಅವರ ಅವತಾರ ಕಾರ್ಯ ಮುಗಿತದೆ ಅಂತ ಇಲ್ಲ. ಕೆಲವು ಪುರಾಣಗಳಲ್ಲಿ ನಾವು ಕೇಳ್ತೀವಿ, ಹಿರಣ್ಯಕಶಿಪು ಸಂಹಾರದ ನಂತರ ಎಷ್ಟೋ ಅಸುರರನ್ನ ಅವರನ್ನ ಅಟ್ಟಿಸಿಕೊಂಡು ಹೋಗಿ ಅವರ ಹಿಂದೆ ಹೋಗಿ ಅವರ ವಂಶವೂ ಉಳಿಯದಂತೆ ಅವರನ್ನ ಸಂಹಾರ ಮಾಡಿದ ಕಥೆಗಳು ಪುರಾಣಗಳಲ್ಲಿ ಬಂದಿವೆ. ಅದರಿಂದ ಎಕ್ಸಾಕ್ಟಾಗಿ ಭಾಗವತದಲ್ಲಿ ವಿಶೇಷವಾಗಿ ಹೇಳುವುದು ಪ್ರಹ್ಲಾದರಾಜರನ್ನ ಅನುಗ್ರಹ ಮಾಡೋದಕ್ಕೆ, ಹಿರಣ್ಯಕಶಿಪುವಿನ ಸಂಹಾರಕ್ಕೆ ಅವತಾರ ಮಾಡಿದ್ದು ಭಗವಂತ ಅಂತ. ಆದರೆ ಯುಗಾಂತರಗಳಲ್ಲಿ ಹೀಗೂ ಆಗಿರಬಹುದು. ವಿಶೇಷವಾಗಿ ನರಸಿಂಹದೇವರ ಒಂದು ಮಹತ್ವವನ್ನ ಹೀಗೆಲ್ಲ ನಮಗೆ ತೋರಿಸಿಕೊಟ್ಟಿದ್ದಾನೆ ಭಗವಂತ, ತಾನೇ ತನ್ನ ಮಹತ್ವವನ್ನು ತೋರಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ಕಂಚಿ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂತ ಒಂದು ನರಸಿಂಹನ ಸ್ವರೂಪ ಇದೆ ಅಂತ ಕೇಳಿದ್ವಿ. ತಮಹಾಯಿಂದ ಅದ್ರ ಬಗ್ಗೆ ತಿಳ್ಕೊಳ್ಬಹುದಾ ಅಂತ? ಈ ಅಹೋಬಿಲ ಕ್ಷೇತ್ರದಲ್ಲಿ ಅವತಾರ ಮಾಡಿದ ಭಗವಂತ ಅವತಾರ ಮಾಡಿ ಅಲ್ಲಿಂದ ಮೊದಲು ಹಿರಣ್ಯಕಶಿಪು ಸಂಹಾರ ಆದ ನಂತರ ಇಲ್ಲಿ ವಿಶೇಷವಾಗಿ ಕಂಚಿ ಮಹಾತ್ಮೆಗೆ ಬರುವುದು ಬ್ರಹ್ಮಾಂಡ ಪುರಾಣದಲ್ಲಿ. ಕಂಚಿ ಮಹಾತ್ಮೆ ಬ್ರಹ್ಮಾಂಡ ಪುರಾಣದಲ್ಲಿ ಹಿರಣ್ಯಕಶಿಪು ವರ ಕೇಳಬೇಕಾದಾಗ ಬ್ರಹ್ಮದೇವರ ಹತ್ರ ಒಂದು ಎಕ್ಸ್ಟ್ರಾ ವರ ಕೇಳ್ತಾನೆ. ಏನು ವರ ಅಂತಂದ್ರೆ, ನನ್ನನ್ನು ಯಾರಾದರೂ ಸಂಹಾರ ಮಾಡುವುದಕ್ಕೆ, ನನ್ನ ದೇಹವನ್ನ ಛೇದ ಭೇದ ಮಾಡುವುದಕ್ಕೆ ಬಂದ್ರೆ ನನ್ನ ದೇಹದಲ್ಲಿರುವ ರಕ್ತದ ಬಿಂದುಗಳು ಕೆಳಗೆ ಬೀಳುತ್ತದೆ. ಒಂದೊಂದು ರಕ್ತ ಬಿಂದುವಿಂದ ಮತ್ತೆ ಇನ್ನೊಂದು ಹಿರಣ್ಯಕಶಿಪು ಪ್ರಾದುರ್ಭಾವ ಆಗಬೇಕು. ಆ ಹಿರಣ್ಯಕಶಿಪು ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ಆ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ತಯಾರಿ ಇರಬೇಕು ಅಂತ ಕೇಳ್ತಾನೆ ಹಿರಣ್ಯಕಶಿಪು. ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ. ನರಸಿಂಹದೇವರ ಅವತಾರದ ನಂತರ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ಲಿಕ್ಕೆ ಹೋದಾಗ ಹಿರಣ್ಯಕಶಿಪು ಮೈಯಿಂದ ರಕ್ತದ ಬಿಂದುಗಳು ಕೆಳಗೆ ಬೀಳುತ್ತದೆ. ಅದರಿಂದ 100 ಹಿರಣ್ಯಕಶಿಪುಗಳು ಹುಟ್ಟಿ ಬರ್ತಾರೆ.
ಎಲ್ಲರೂ ನರಸಿಂಹದೇವರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ. ಆವಾಗ ನರಸಿಂಹದೇವರು ತನ್ನ ಸಟೆಗಳನ್ನ ಹೀಗೆ ಜಸ್ಟ್ ಊಗಿಸಿದಾಗ, ಕದಲಿಸಿದಾಗ ಒಂದೊಂದರಂದು ಒಂದೊಂದು ನರಸಿಂಹದೇವರ ರೂಪ ಬರ್ತದೆ. ಉಗ್ರ ನರಸಿಂಹದೇವರ ರೂಪ. ಆ ಕಾಡು ತುಂಬ, ಪ್ರದೇಶ ತುಂಬ ನರಸಿಂಹದೇವರ ರೂಪದಿಂದ ತುಂಬಿ ಬಿಡ್ತದೆ. ಹಾಗೆ ಹಿರಣ್ಯಕಶಿಪುವನ ಸಂಹಾರ ಮಾಡಿ ನರಸಿಂಹದೇವರು ಇತರ ರೂಪಗಳನ್ನೆಲ್ಲ ಸಂಹಾರ ಮಾಡ್ತಾರೆ. ಹಿರಣ್ಯಕಶಿಪು ಸೈನ್ಯದ ಜೊತೆಗೆ ಇರ್ತಾನೆ. ಅವನ ಸೈನ್ಯದಲ್ಲಿ ಎಷ್ಟೋ ರಾಕ್ಷಸರು, ಅಸುರರು, ಅವರೆಲ್ಲರೂ ಈ ಒಂದು ಬೃಹತ್ ರೂಪವನ್ನ ನೋಡಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೆದರಿಕೆ ಆಗ್ತದೆ ಅವರಿಗೆ. ಅವರು ಓಡ್ತಾರೆ ಅಂತ ನರಸಿಂಹದೇವರು ಅವರ ಹಿಂದೆ ಹೋಗ್ತಾರೆ. ಯಾರನ್ನು ಬಿಡೋದಿಲ್ಲ ನಾನು ಅಂತ ಅವ್ರ ಹಿಂದೆ ಹೋಗ್ತಾರೆ. ಆ ಕೆಲವು ಅಸುರರೆಲ್ಲರೂ ಸೇರಿ ಹೋಗಿ ಇನ್ನ ಕೆಲವು ಅಸುರರು, ಕಾಲನೇಮಿ ಇತ್ಯಾದಿ ಅಸುರರುಗಳ ಜೊತೆ ಸೇರಿ ಕಾಂಚಿ ಕ್ಷೇತ್ರದಲ್ಲಿ ಒಂದು ಗುಹಾ ಇರ್ತದೆ. ಆ ಗುಹದ ಕೆಳಗೆ ಒಂದು ಬಿಲ ಇರ್ತದೆ. ಎಲ್ಲಿ ಬಂತು ಅಂತಂದ್ರೆ, ವರಾಹದೇವರು ವರಾಹಾವತಾರ ತೆಗೆದಾಗ ಭಗವಂತ ಭೂಮಿಯನ್ನ ಯಥಾಸ್ಥಾನ ಸ್ಥಾಪನ ಮಾಡಿ ಭೂಮಿಯ ಕೆಳಗಿನಿಂದ ತನ್ನ ಕೋರೆದಾಡೆಯಿಂದ ಒಂದು ತೂತನ್ನ ಮಾಡ್ಕೊಂಡು ಮೇಲೆ ಬಂದಿದ್ದಾನೆ. ಸೊ ಆ ಒಂದು ಒಂದು ಬಿಲ ಇರ್ತದೆ ಅಲ್ಲಿ. ಆ ಬಿಲದಲ್ಲಿ ಹೋಗಿ ಬೊಚ್ಚಿಟ್ಕೊಂತಾರೆ ಈ ರಾಕ್ಷಸರು. ವರಾಹಾವತಾರದ ಸಮಯದಲ್ಲೇ ಆದ ಬಿಲ. ನರಸಿಂಹದೇವರು ಬರ್ತಾರೆ, ಸುತ್ತು ನೋಡ್ತಾರೆ, ಅಸುರರೆಲ್ಲರೂ ಒಳಗಿದ್ದಾರೆ ಅಂತ ಹೇಳಿ ಆ ಬಿಲಕ್ಕೆ ಬೆನ್ನು ಮಾಡಿ ಕೂತು ಬಿಡ್ತಾರೆ. ಬರಲಿ, ಹೊರಗೆ ಬರಲಿ ನೋಡೋಣ ಅಂತ ಇವತ್ತು ತನಕ ಅಲ್ಲೇ ಕೂತಿದ್ದಾರೆ ನರಸಿಂಹದೇವರು. ಸೊ ವರದರಾಜನಿಗೂ ಮುಂಚೆ ಬಂದವರು ಕ್ಷೇತ್ರಮೂರ್ತಿ ಅಲ್ಲಿ ನರಸಿಂಹದೇವರು. ಎಲ್ಲಿ? ಕಂಚಿ ಕ್ಷೇತ್ರದ. ಇವತ್ತಿಗೂ ನೋಡ್ಬೋದು ಅದನ್ನು. ಅವಶ್ಯ ನೋಡ್ಬೋದು. ಕೆಳಗೆ ಹಸ್ತಿಗಿರಿ ಅಂತ ಪರ್ವತ, ಅಲ್ಲಿ ನರಸಿಂಹದೇವರ ದೇವಸ್ಥಾನ. ಹೀಗೇನೆ ಜ್ವಾಲಾ ನರಸಿಂಹ, ಮಾಳೋಲ ನರಸಿಂಹ ಅಂತ ಇನ್ನ ವಿಶೇಷವಾದ ಕ್ಷೇತ್ರಗಳಿದೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಯಾವ ಕ್ಷೇತ್ರಗಳು ಮೇಡಮ್? ಅಹೋಬಿಲದಲ್ಲಿ ಒಟ್ಟಾರೆ 9 ನರಸಿಂಹನ ಸ್ಥಾನಗಳು. ಇದರಿಂದಲೇ ನವನರಸಿಂಹ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಮೊದಲು ತೋರೋದು ಅಹೋಬಿಲನೆ. 9 ಮಹಾ ಸನ್ನಿಧಾನ, ಎಲ್ಲವೂ ಪರ್ವತದ ಮೇಲೆ ಇರುವಂತಹ ಸನ್ನಿಧಾನ. ಪ್ರಧಾನವಾದುದು ಉಗ್ರ ನರಸಿಂಹ, ಅಹೋಬಿಲ ನರಸಿಂಹ. ಅನಂತರ ಭಾರ್ಗವ ನರಸಿಂಹ, ಮಾಲೋಲ ನರಸಿಂಹ, ಛತ್ರವಾಟ ನರಸಿಂಹ, ಕಾರಂಜ ನರಸಿಂಹ, ಕ್ರೋಡ ನರಸಿಂಹ, ಪಾವನ ನರಸಿಂಹ. ಹೀಗೆ ಭಗವಂತನ 9 ನರಸಿಂಹನ ದೇವಸ್ಥಾನಗಳನ್ನು, ಸನ್ನಿಧಾನವನ್ನು ನಾವಲ್ಲಿ ನೋಡ್ಬೋದು. ನೀವು ಹೇಳಿದಂಗೆ ಜ್ವಾಲಾ ನರಸಿಂಹ ತಗೊಂಡರೆ, ನಾವು ಮೊದಲೇ ಪ್ರಾರಂಭ ಮಾಡ್ತಾ ಕಥೆಯಲ್ಲಿ ಕೇಳಿವಿ. ಆ ಉಗ್ರ ಸ್ತಂಭದಿಂದ ಹೊರಗೆ ಬಂದು ಭಗವಂತ ಹಿರಣ್ಯಕಶಿಪುವನ್ನ ಸೀಳಿಸಿದ ಜಾಗ ಜ್ವಾಲಾ ನರಸಿಂಹ. ಅಷ್ಟಭುಜ, ಇಲ್ಲೇ 3 ಪ್ರತಿಮಾಗಳು. ಅಷ್ಟಭುಜದ ಭಗವಂತ ಒಂದು, ನರಸಿಂಹ ಒಂದು, ಚತುರ್ಭುಜದಲ್ಲಿ ನರಸಿಂಹ ಒಂದು, ಲಕ್ಷ್ಮೀ ನರಸಿಂಹ ಜೊತೆಗೆ ಇದು ರಕ್ತಕುಂಡ ಅಂತಾರೆ. ಭಗವಂತ ಸಂಹಾರ ಮಾಡಿ ಕೈಯನ್ನ ತೊಳ್ಕೊಂಡಾನೆ ಹಿರಣ್ಯಕಶಿಪು. ಇವತ್ತು ಕೆಂಪಗಿರ್ತದೆ ನೀರು. ಹೌದಾ? ಇವತ್ತು ಕೆಂಪಗೆ, ಲೈಟ್ ರೆಡ್ಡಿಶ್ ಇರ್ತದೆ. ಅದು ಎಲ್ಲ ಇರೋದು ಆ ಪ್ರದೇಶದಲ್ಲಿ. ನಿಮಗೆ ಭಾರ್ಗವ ನರಸಿಂಹ ಅಂತಾರೆ. ಪರಶುರಾಮ ದೇವರು ಅಲ್ಲಿದ್ದು ತಪಸ್ಸು ಮಾಡಿದ ಜಾಗ ಅಂತ, ಅದು ಭಾರ್ಗವ ನರಸಿಂಹ. ಉಗ್ರ ನರಸಿಂಹ ಇದೇ ಪ್ರಧಾನವಾದ ನರಸಿಂಹ. ಈ ಪರ್ವತಕ್ಕೆ ಗರುಡಾದ್ರಿ ಅಂತ ಹೆಸರು. ಗರುಡ ದೇವರು ಬಂದು ಅಲ್ಲಿ ಇದ್ದು ವಿಶೇಷವಾಗಿ ತಪಸ್ಸು ಮಾಡ್ತಾರೆ. ಭಗವಂತ ಬಂದು ನಿಂಗೇನ್ ಬೇಕು ಅಂತ ಕೇಳಿದಾಗ, ನಾವಿದ್ರೆ ಸಾಮಾನ್ಯ ಕೇಳ್ತೀವಿ, ನಂಗೆ ಇದು ಬೇಕು ಅದು ಬೇಕು ಅಂತ ದೊಡ್ಡ ಲಿಸ್ಟ್ ಇಟ್ಕೊಂಡಿರ್ತೀವಿ. ಗರುಡ ದೇವರು ಹಾಗೇನ್ ಕೇಳಲ್ಲ, ನಿನ್ನ ನಿರಂತರ ಸೇವಾ ಬೇಕು. ಆ ಸೇವಾ ಹೇಗೆ ಬೇಕು? ನಿನ್ನ ವಾಹನವಾಗಬೇಕು ಅಂತ. ಇವತ್ತೇನು ಗರುಡ ವಾಹನ ಅನ್ನೋದು ಜಗತ್ ಪ್ರಸಿದ್ಧ ಇದೆ. ಆ ವರವನ್ನ ಪಡೆದಿದ್ದು ಗರುಡ ದೇವರು ಆ ಸ್ಥಾನದಲ್ಲಿ. ಅದಕ್ಕೆ ಗರುಡಾದ್ರಿ ಅಂತ ಹೆಸರು ಈ ಪರ್ವತಕ್ಕೆ. ಉಗ್ರ ನರಸಿಂಹ. ಮಾಳೋಲ ನರಸಿಂಹ ಲಕ್ಷ್ಮೀದೇವಿಯ ಜೊತೆಗೆ ಇರುವಂತಹ ನರಸಿಂಹ, ಶಾಂತ ಮೂರ್ತಿ ಇರ್ತಾನೆ. ಇದು ವೇದಾದ್ರಿಯ ಮೇಲೆ ಇದೆ. ಒಮ್ಮೆ ಸೋಮಕಾಸುರ ಅಂತ ಒಬ್ಬ ಅಸುರ ವೇದಗಳನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾನೆ. ಆಗ ಭಗವಂತ ಬಂದು ಮತ್ತೆ ಅಸುರನ ಸಂಹಾರ ಮಾಡಿ ವೇದಗಳನ್ನ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿದ ವೇದಾಭಿಮಾನಿ ದೇವತೆಗಳು ಭಗವಂತ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಯಾವಾಗೂ ಯಾರಾದರೂ ಅಪಹಾರ ಮಾಡಿ ಹೋಗೋದು ಹೀಗಾಗ್ತಾ ಇದೆ, ನಮಗೆ ಇಂಥವು ಯಾವ ಕಷ್ಟವೂ ಇರಬಾರದು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಆ ವೇದಾಭಿಮಾನಿ ದೇವತೆಗಳಿಗೆ, ನಿಮಗೆ ಸ್ಥಿರವಾದ ಸ್ಥಾನ ಇರ್ತದೆ, ನಿಮ್ಮನ್ನು ಯಾರು ಎದುರಿಸ್ತಾರೆ ಅಂದ್ರೆ ವೇದಗಳನ್ನ ಯಾರು ಎದುರಿಸ್ತಾರೆ ಅಂಥವ್ರು ಉಳಿಯೋದಿಲ್ಲ, ನಾಶವಾಗ್ತಾರೆ ಅಂತ ಅನುಗ್ರಹ ಮಾಡಿದ್ದು ಅಲ್ಲಿ ಮಾಳೋಲ ನರಸಿಂಹ ಎಲ್ಲಿ ಇದ್ದಾನೆ ಅದು ವೇದಾದ್ರಿಯ ತುದಿಯಲ್ಲಿ. ಇನ್ನ ಕಾರಂಜ ನರಸಿಂಹ ಅಂತ ವೃಕ್ಷದ ಕೆಳಗೆ ಇರುವಂತವನು ಕಾರಂಜ ನರಸಿಂಹ. ಛತ್ರವಾಟ ನರಸಿಂಹ ಅವರು ವೃಕ್ಷದ ಕೆಳಗೆ ಅಂತ ಕಥೆಯಲ್ಲಿ ಬರ್ತದೆ. ಇನ್ನ ಛತ್ರವಾಟ ನರಸಿಂಹ, ಭಾರ್ಗವ ನರಸಿಂಹ, ಮಾಲೋಲ ನರಸಿಂಹ, ಪಾವನ ನರಸಿಂಹ. ಪಾವನ ನರಸಿಂಹ ಸೌಮ್ಯ ರೂಪದಲ್ಲಿ ಭಗವಂತ. ಪಾವನಿ ನದಿ ಅಂತ ಇದೇ
ಭವನಾಶಿನಿಯ ಒಂದು ಟ್ರಿಬ್ಯೂಟರಿ, ಅಲ್ಲಿ ಇರುವಂತಹ ನರಸಿಂಹದೇವರು. ಹೀಗೆ 9 ಸ್ಥಾನದಲ್ಲಿ ನರಸಿಂಹದೇವರು ಬಂದು ಅಲ್ಲಿ ಇದ್ದು ಭಕ್ತರನ್ನ ಅನುಗ್ರಹ. ಯೋಗಾನಂದ ನರಸಿಂಹ ಇನ್ನೊಂದು, ಅದೇ ಹೆಸರು ಗುರುತು ಬಂದಿದ್ದಿಲ್ಲ. ಪ್ರಹ್ಲಾದರಾಜರಿಗೆ ಯೋಗಾಭ್ಯಾಸ ಮಾಡಿಸಿದ ನರಸಿಂಹ. ಈ ಯೋಗ ಅಂದ್ರೆ ಬರೇ ಆಸನ ಮಾತ್ರ ಇಲ್ಲ, ಅವು ಯೋಗವೇ. ಆದರೆ ಯೋಗ ಅಂದ್ರೆ ಒಂದು ಉಪಾಯ, ಒಂದು ಮಾರ್ಗ. ಭಗವಂತನನ್ನ ಸೇರೋದಕ್ಕೆ, ಮೋಕ್ಷಕ್ಕೆ ಉಪಾಯವಾಗುವಂತಹ ಜ್ಞಾನ, ಭಕ್ತಿ ಇತ್ಯಾದಿಗಳನ್ನ ಪ್ರಹ್ಲಾದರಾಜರಿಗೆ ಅಭ್ಯಾಸ ಮಾಡಿಸಿದ ನರಸಿಂಹ ಯೋಗಾನಂದ ನರಸಿಂಹ. ಹೀಗೆ ನವನರಸಿಂಹ ಸನ್ನಿಧಾನ ಇರುವಂತಹ ಮಹತ್ ಕ್ಷೇತ್ರ ಅಂದ್ರೆ ಅದು ಅಹೋಬಿಲ ಕ್ಷೇತ್ರ. ಆ ಕ್ಷೇತ್ರ ಮಹಾತ್ಮ್ಯದಲ್ಲಿ ಬರ್ತದೆ. ಸಾಮಾನ್ಯ ಯಾರಂದ್ರೆ ಯಾರು ಹೋಗಿ ಇವತ್ತೇ ಹೋಗೋದು ಕಷ್ಟ. ಅರ್ಧ ಟ್ರೆಕ್ಕಿಂಗ್ ಮಾಡಬೇಕಾಗಿದ್ದೆ, ಒಂದು ಹಂತ ತನಕ ನಿಮಗೆ ಸ್ಟೆಪ್ಸ್ ಇರ್ತದೆ, ಆಮೇಲೆ ಟ್ರೆಕ್ಕಿಂಗ್ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಸಾಧಾರಣ ದರ್ಶನ ಕೊಡುವಂತಹ ಭಗವಂತ ಇಲ್ಲ. ಯಾರು ಹೃದಯದಲ್ಲಿ ಕಾಮಕ್ರೋಧಾದಿಗಳನ್ನು ಬಿಟ್ಟು ಭಗವಂತನ ಪಾದಾರವಿಂದಗಳಲ್ಲಿ ನಿಜವಾದ ಭಕ್ತಿಯ ಜೊತೆಗೆ ಶರಣಾಗ್ತಾರೆ, ಅವರಿಗೆ ಒಲಿಯುವಂತಹ, ಅವರಿಗೆ ಈ ಕ್ಷೇತ್ರದ ದರ್ಶನ ಸಿಗುತ್ತದೆ ಅಂತ ಆ ಮಹಾತ್ಮ್ಯದಲ್ಲಿ ತಿಳಿಸ್ಕೊಡ್ತಾರೆ. ಈಗ ಸಾಮಾನ್ಯವಾಗಿ ನರಸಿಂಹಸ್ವಾಮಿ ಕ್ಷೇತ್ರ ಅಂದ ತಕ್ಷಣ ಇಲ್ಲ ಬೆಟ್ಟದ ಮೇಲಿರುತ್ತೆ, ಗುಡ್ಡದ ಮೇಲಿರುತ್ತೆ. ಯಾಕೆ ಈ ತರ ಬೆಟ್ಟ ಗುಡ್ಡಗಳ ಮೇಲೇನೆ ನರಸಿಂಹನ ಕ್ಷೇತ್ರಗಳನ್ನ ಕಾಣ್ಬೋದು ನಾವು? ಹಾಗ ಹಾಗೆ ಪರ್ಟಿಕ್ಯುಲರ್ ಆಗಿ ಒಂದು ಕಾರಣ ಅಂತ ಇಲ್ಲ, ನನಗೆ ತೋರ್ಸಿದ್ದ ಕಾರಣ ಹೇಳ್ತಾ, ಇದು ಯಾವುದು ಪುರಾಣದಿಂದ ಬೇಸ್ಡ್ ಇಲ್ಲ. ಆ ಕಾಲದಲ್ಲಿ ಏನು ಹಿರಣ್ಯಕಶಿಪುವಿನ ದೊಡ್ಡ ಅರಮನೆ ಇತ್ತು, ಅವೆಲ್ಲ ಎತ್ತರದ ಯೂಪಸ್ತಂಭಗಳ ಜೊತೆಗೆ ಇತ್ತು. ಅಲ್ಲಿ ಪ್ರಾದುರ್ಭಾವ ಆದವ ನರಸಿಂಹ. ಅನಂತರ ಆ ಎತ್ತರದ ಯೂಪಸ್ತಂಭಗಳೆಲ್ಲ ಬೆಟ್ಟವಾಗಿದೆ ಅಂತ ನಾವು ಅನ್ಕೋಬಹುದು. ಏಕೆ ಈ ನಮ್ಮ ಅಹೋಬಿಲ ಕ್ಷೇತ್ರದ ಮಹಾತ್ಮ್ಯದಲ್ಲೇ ಕೇಳ್ತೀವಿ. ಗರುಡಾದ್ರಿ ಮುಂಚಿಂದೇ ಇತ್ತು, ನರಸಿಂಹದೇವರ ಅವತಾರಕ್ಕೆ ಮುಂಚಿಂದು ಗರುಡಾದ್ರಿ ಇತ್ತು. ಆ ಪರ್ವತದಲ್ಲೇ ಗರುಡದೇವರು ಪ್ರಾರ್ಥನೆ ಮಾಡಿದರು. ಆದರೆ ಆ ಒಂದು ಉಗ್ರಸ್ತಂಭ, ಏನು ಮೇಲಿನ ಬೆಟ್ಟ ನಾವು ನೋಡ್ತೀವಿ, ಅದು ಹಿರಣ್ಯಕಶಿಪುವಿನ ಅರಮನೆ ಇತ್ತು ಅಂತಂತಾರೆ. ಆ ಕಾರಣದಿಂದ ಸಾಕಷ್ಟು ಹೀಗೆ ಮೇಲೆ ಇದೆ. ಇನ್ನೊಂದು ನರಸಿಂಹ, ನಾನು ಅನ್ಕೊಳ್ಳೋದು, ನೋಡಿದ ಕೂಡಲೇ, ಭಗವಂತನ ನೋಡಿದ ಕೂಡಲೇ ಭಯ ಹುಟ್ಟುತ್ತದೆ, ಆದರೆ ಅವನೇ ಭಯ ನಿವಾರಣೆ ಮಾಡುವ. ನನ್ನನ್ನು ಹೀಗೆ ನೀನು ಎತ್ತರದಲ್ಲಿ ನಾ ಇದ್ದೇನೆ, ನನ್ನ ಒಂದು ನಿಮ್ಮೆಲ್ಲರಿಗಿಂತ ದೊಡ್ಡವನು, ಸರ್ವೋತ್ತಮ, ಸರ್ವಾಂತರ್ಯಾಮಿ ನಾನು, ನನ್ನ ಹತ್ರ ಬಂದು ಈಗಾದರೂ ಶರಣ್ ಹೋಗುವಂತ ತೋರಿಸುವುದಕ್ಕೆ ಮೇಲ ಕೂತಿದ್ದಾನೆ ಅಂತ ಅನಿಸ್ತದೆ. ಇನ್ನೊಂದು ಪ್ರಧಾನವಾಗಿರುವಂತ ಕ್ಷೇತ್ರ ಅಂದ್ರೆ ಕದಿರಿ ನರಸಿಂಹ ಸ್ವಾಮಿ ಕ್ಷೇತ್ರದ ಬಗ್ಗೆ ಕೂಡ ಕೆಲವು ಕಥೆಗಳನ್ನ ನಾವು ಕೇಳಿರ್ತೀವಿ. ಸ್ವಾಮಿಗೆ ಅಭಿಷೇಕ ಮಾಡಿದಾಗ ಬೆವರುತ್ತೆ ಆ ವಿಗ್ರಹ ಅಂತೆಲ್ಲ. ಹೌದು, ಇದಕ್ಕೇನಾದ್ರು ಇತಿಹಾಸ ಇದೆಯಾ? ಇದೆ ಇತಿಹಾಸದಲ್ಲಿ, ಪುರಾಣೋಕ್ತ ಕ್ಷೇತ್ರ ಇತಿಹಾಸ ಇದೆ. ಇಲ್ಲಿ ವಿಶೇಷವಾಗಿ ಭಗವಂತ ಉಗ್ರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆ ಉಗ್ರ ರೂಪದಲ್ಲಿ ಇದ್ದಿದ್ರಿಂದ ಭಗವಂತನಿಗೆ ನೋಡಿ, ಭಗವಂತನಿಗೆ ಹಸಿ ತೃಷೆ ಜರ ಮರಣ ಇತ್ಯಾದಿಗಳು ಇಲ್ಲ. ಬೆವರು ಅನ್ನೋದು ಒಂದು ದೋಷ, ಹಸಿವೆ ಆಗೋದು ದೋಷ, ನೀರು ಕುಡಿಬೇಕು ಅನಿಸೋದು, ತೃಷೆ ಅನ್ನೋದು ಒಂದು ದೋಷ. ಇಂಥವು ಭಗವಂತನಲ್ಲಿ ಇಲ್ಲ. ಆಗ ಅಲ್ಲಿ ಅದು ಕಾಣುತ್ತದೆ ಅಂದ್ರೆ ಅದನ್ನು ತಾನು ವ್ಯಕ್ತಪಡಿಸ್ತಾನೆ, ತನ್ನ ಭಕ್ತರಿಗೆ ಒಂದು ಸಂದೇಶವನ್ನು ಕೊಡಲು ವ್ಯಕ್ತಪಡಿಸಿದ ಕಾರಣ ಅಂತಷ್ಟೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಕಡೆ ನಾವು ನರಸಿಂಹ ಕ್ಷೇತ್ರಗಳನ್ನ ಕಾಣಬಹುದು. ಮೇಲ್ಕೋಟೆಯ ಯೋಗ ನರಸಿಂಹ ಸ್ವಾಮಿ ಆಗಿರ್ಬಹುದು, ಅಥವಾ ಇನ್ನಷ್ಟು ಕಡೆ ಈ ಯಾವ್ದಾದ್ರು ಪ್ರಮುಖ ಕ್ಷೇತ್ರಗಳ ಬಗ್ಗೆ ನಿಮ್ಮ ಬೆಂಗಳೂರಲ್ಲೇ ದೊಡ್ಡ ನರಸಿಂಹದೇವರ ಇದ್ದಾರೆ, ದಿಗ್ವಿಜಯ ನರಸಿಂಹದೇವರು. ಕರ್ನಾಟಕ, ತಮಿಳುನಾಡು ಈ ಎಲ್ಲಾ ಪ್ರದೇಶಗಳಲ್ಲೂ ನಾವು ವಿಶೇಷವಾಗಿ ಪ್ರಾಚೀನ ನರಸಿಂಹದೇವರ ಕ್ಷೇತ್ರಗಳು ನೋಡಬಹುದು. ತೊರವಿ ನರಸಿಂಹದೇವರ ಕ್ಷೇತ್ರವನ್ನ ನೋಡಬಹುದು. ಇನ್ನು ನಾಮಕ್ಕಲ್ ನರಸಿಂಹದೇವರ ಕ್ಷೇತ್ರವನ್ನ ತಮಿಳುನಾಡಿನಲ್ಲಿ ನೋಡಬಹುದು. ಈ ಎಲ್ಲ ಕ್ಷೇತ್ರಗಳಲ್ಲೂ ಭಗವಂತ ನಮಗೆ ಒಂದು ಸಂದೇಶವನ್ನ ತಿಳಿಸ್ತಾನೆ. ಏನು ಅಂತಂದ್ರೆ, ತಾನು ಕಂಬದಿಂದ ಬಂದಾನ. ಕಂಬದಿಂದ ಬಂದು ಏನು ನಮಗೆ ತೋರಿಸಿಕೊಟ್ಟ ಭಗವಂತ. ಏಕೆಂದರೆ ಸಾಕಷ್ಟು ಕಡೆ ಭಗವಂತ ಉಗ್ರ ರೂಪದಿಂದೇ ನರಸಿಂಹ ತೋರಿಸ್ಕೊಡ್ತಾನೆ. ಆದ್ರಿಂದ ಏನ್ ತೋರಿಸಿಕೊಟ್ಟ? ಕಂಬದೊಳಗೆ ಇರುವವನು, ಸರ್ವವ್ಯಾಪ್ತಿಯ ಇರುವವನು ನಾನೇ ಅಂತ ತೋರಿಸಿಕೊಟ್ಟ. ಇನ್ನೊಂದು, ಪ್ರಹ್ಲಾದರಾಜ ಕರೆದ ತಕ್ಷಣ ಕಂಬದಿಂದ ಬಂದ. ಭಕ್ತ ವಾತ್ಸಲ್ಯನನ್ನು ತೋರಿಸಿಕೊಟ್ಟ ಭಗವಂತ ಇಲ್ಲಿ. ಲೋಕದ ನೀತಿ ಏನು? ತಂದೆಯಿಂದ ತಾಯಲ್ಲಿ ಜನಿಸುವುದು ಲೋಕನೀತಿ. ತನ್ನ ಭಕ್ತ ಪುಟ್ಟ ಬಾಲಕ ಕರೆದಾನು ಅಂದ ಮಾತ್ರಕ್ಕೆ ಲೋಕನೀತಿಯನ್ನು ಮೀರಿ ಆ ಕಂಬವನ್ನು ಒಡೆದುಕೊಂಡು ಬಂದ. ಕಂಬವನ್ನು ಒಡೆದುಕೊಂಡು ಬಂದ ನರಸಿಂಹನಿಗೆ ಯಾರು ತಂದೆ, ಯಾರು ತಾಯಿ? ಸಾಕಷ್ಟು ಜನ ಹೇಳ್ತಾರೆ, ರಾಮಾವತಾರದಲ್ಲಿ ದಶರಥ ಕೌಸಲ್ಯರಿಂದ ರಾಮ ಹುಟ್ಟಿದ, ದೇವಕಿ ವಸುದೇವರಿಂದ ಕೃಷ್ಣ. ಅಲ್ಲೂ ಅವತಾರವೇ, ಇಲ್ಲೂ ಅವತಾರವೇ. ಅದನ್ನು ಪ್ರತ್ಯಕ್ಷವಾಗಿ ನರಸಿಂಹಾವತಾರದಲ್ಲಿ ತೋರಿಸಿಕೊಡ್ತಾನೆ. ಕಂಬವನ್ನ ಒಡೆದು ಬಂದ
ಕಂಬದಲ್ಲಿ ಯಾವ ತಂದೆ ಇದ್ರು ತಾಯಿ ಇದ್ರು. ಕಂಬ ಭಗವಂತನಿಗೆ ಗರ್ಭವಾಸವಿಲ್ಲ. 10 ತಿಂಗಳು ನಮ್ಮಂಗ ಹ್ಯೂಮನ್ ಊಂಬಲ್ಲಿ ಇರುವವನಲ್ಲ. ಗರ್ಭವಾಸದ ದುಃಖ ಅನುಭವಿಸುವವನು ಅಲ್ಲ. ನನಗೆ ಯಾವ ತಂದೆ ತಾಯಿ ಅವಶ್ಯಕತೆ ಇಲ್ಲ. ಯಾರ ಒಂದು ರಕ್ತದಿಂದೋ ಮಾಂಸದಿಂದೋ ಕೂಡಿದ ಶರೀರ ನಂದಲ್ಲ, ಜ್ಞಾನಾನಂದಮಯ ಶರೀರ ಅಂತ ತೋರಿಸುವುದಕ್ಕೆ ಭಗವಂತ ಕಂಬದಿಂದ ಬಂದ. ಹ್ಮ್ ಹ್ಮ್ ಹೀಗೆ ಅನೇಕ, ನೀವು ಹೇಳಿದಂಗೆ ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆ ಅನೇಕ ನರಸಿಂಹದೇವರ ಕ್ಷೇತ್ರಗಳಿದೆ. ಅವ್ರು ಕೊಡುವ ಸಂದೇಶ ಮಾತ್ರ, ನಾನು ಸ್ವತಂತ್ರ ಸರ್ವಜ್ಞ, ನನ್ನನ್ನು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದವರಿಗೆ ರಕ್ಷತಿ ಇತ್ಯೇವ ವಿಶ್ವಾಸ. ಯಾರು ಪ್ರಹ್ಲಾದರಾಜರು ಮಾಡಿದ್ರು ಹಾಗೆ ವಿಶ್ವಾಸ ಇಟ್ಕೊಂಡು ಪ್ರಾರ್ಥನೆ ಮಾಡುವವರಿಗೆ ನಾನು ಕೈ ಬಿಡೋಲ್ಲ ಅಂತ ತೋರಿಸುವವನ ನರಸಿಂಹ. ಹ್ಮ್ 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 ವಿಶೇಷವಾಗಿ ಕರ್ನಾಟಕದಲ್ಲಿ ತೊರವಿ ಕ್ಷೇತ್ರ. ಒಂದು ದಾಸರ ಪದ ನೆನಪಾಗ್ತದೆ. ದಾಸರು ಹೇಳ್ತಾರೆ, ಹಿರಣ್ಯಕಶಿಪು ಸಂಹಾರ ಮಾಡ್ತಾ ಇಲ್ಲ ಭಗವಂತ ನರಸಿಂಹ. ಮತ್ತು ನಮಗೆ ಅನಿಸ್ಬೋದು, ಓಹೋ, ಹೊಟ್ಟೆಯನ್ನು ಸೀಳಿದ್ದಾನೆ, ಕರಳನ್ನು ಬಗದಿದ್ದಾನೆ, ಹೇಗೆ ನರಸಿಂಹದೇವರು ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ? ದಾಸರು ಹೇಳ್ತಾರೆ, ಅಲ್ಲ, ಪ್ರಹ್ಲಾದ ಒಂದು ರತ್ನ. ಅಂತ ರತ್ನಗಳು ಇನ್ನ ಹೊಟ್ಟೆಯಲ್ಲಿ ಎಷ್ಟು ಉಳಿದಿದೆ ಅಂತ ನೋಡುವುದಕ್ಕೆ ಆ ಹೊಟ್ಟೆಯನ್ನು ಸೆಳೆದ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಬೇಕು ಅಂತ ಇಲ್ಲ ಹಾಗೆ ಅಂತ. ದಾನವನ್ನ ಕೊಂದದ್ದೆಲ್ಲ ಕಾಣಿರೋ ಗಾನ ವಿನೋದಿ ನಮ್ಮ ತೊರವೆಯ ನರಸಿಂಹ ಅಂತ ದಾಸರು ಒಂದು ಪದ ಹಾಡ್ತಾರೆ, ಪುರಂದರದಾಸರು. ಭಗವಂತ ದುರ್ವಾಸ ಋಷಿಗಳಿಗೆ ಅನುಗ್ರಹ ಮಾಡಿದ ಸ್ಥಳ ಇಲ್ಲಿ ತೊರವೆಯ ನರಸಿಂಹ. ರುದ್ರದೇವರ ವರದಿಂದ ಒಬ್ಬ ಅಸುರ ಅಲ್ಲಿದ್ದು ಬಹಳಷ್ಟು ಸಾಧುಗಳಿಗೆ, ಬಹಳಷ್ಟು ಸಂತರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಅವರೆಲ್ಲರನ್ನೂ ಸಂಹಾರ ಮಾಡಿ ಸಾಧುಗಳಿಗೆ, ಸಂತರಿಗೆ, ಸಜ್ಜನರಿಗೆ ತಾನು ಪ್ರಿಯ, ಗೋಬ್ರಾಹ್ಮಣ ಹಿತಾಯಚ ಅಂತಾರೆ. ಗೋವುಗಳಿಗೆ, ಬ್ರಾಹ್ಮಣರಿಗೆ ಹಾಗೂ ಸಾಧುಗಳಿಗೆ, ಸಂತರಿಗೆ, ಯಾರಲ್ಲಿ ಸದ್ಗುಣ ಇದೆ, ಧರ್ಮ ಇದೆ, ಅಂಥವರಿಗೆ ಯಾರಾದರೂ ಪೀಡೆ ಕೊಟ್ರ ನಾನು ಆ ಕ್ಷಣದಲ್ಲಿ ಅವತಾರ ಮಾಡಿ ಅವರನ್ನು ಸಂಹಾರ ಮಾಡ್ತೇನೆ, ಅವರ ನಾಶ ಅದು ಕಡ್ಡಾಯವಾಗಿ ಆಗುವುದು ಅಂತ ತೋರಿಸುವುದಕ್ಕೆ ತೊರವೆಯಲ್ಲಿ ಭಗವಂತ ಬಂದು ನಿಂತಿದ್ದಾನೆ. ನರಸಿಂಹ ಸ್ವಾಮಿಯನ್ನ ನಾವು ಆರಾಧನೆ ಹೇಗ್ ಮಾಡ್ಬೇಕು? ಈಗ ಉಗ್ರಂ ವೀರಂ ಸ್ತೋತ್ರವನ್ನ ಹೇಗೆ ಹೇಳ್ಕೊಳ್ಬೇಕು ಅಥವಾ ಯಾರು ಹೇಳ್ಕೊಳ್ಬಹುದು ಅಂತ? ಸಾಮಾನ್ಯವಾಗಿ ಸಂಪ್ರದಾಯದಲ್ಲಿ, ಈಗ ನಮ್ಮ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ಸ್ತ್ರೀಯರು ಅದನ್ನ ಹೇಳುವುದಿಲ್ಲ ಶ್ಲೋಕವನ್ನ. ಪುರುಷರು ಅವಶ್ಯ ಹೇಳ್ತಾರೆ. ಆ ಮಂತ್ರವನ್ನ ಹೋಮದಲ್ಲಿ ಬಳಸ್ತಾರೆ. ಅಂದ್ರೆ ಆ ಮಂತ್ರದಿಂದ ಆಹುತಿ ಹಾಕೋದು ಇವೆಲ್ಲ ಮಾಡ್ತಾರೆ. ಆದರೆ ಸ್ತ್ರೀಯರು ಸಾಮಾನ್ಯವಾಗಿ ಪಠನ ಮಾಡುವಂಥದ್ದಿಲ್ಲ. ಮಹತ್ ವಿಷಯವನ್ನ ಹೇಳುವಂಥದ್ದು. ರುದ್ರದೇವರು ಪಾರ್ವತಿ ದೇವಿಗೆ ಉಪದೇಶಿಸಿದ ಮಂತ್ರ ಇದು. ವಿಶೇಷವಾಗಿ ಭಗವಂತನ ಉಗ್ರ ರೂಪ, ಭಗವಂತನ ಒಂದು ಪ್ರಜ್ವಲಿತವಾದ ರೂಪ, ವೀರ ಅಂತಂದ್ರೆ ಭಗವಂತನ ಪರಾಕ್ರಮವನ್ನ ಸ್ತೋತ್ರ ಮಾಡುವಂತಹ ಆ ಸ್ತೋತ್ರ ಆಗಿದೆ. ಅವನೇ ಸರ್ವೋತ್ತಮ. ಅವನಲ್ಲಿ ನಾವು ಶರಣ ಹೋಗಬೇಕು. ಎಲ್ಲವನ್ನ ಬಿಟ್ಟು ಅವನಲ್ಲಿ ಶರಣು ಹೋದ್ರೆ ಮೃತ್ಯುವನ್ನ ನಾಶ ಮಾಡುವಂತಹವನು ಭಗವಂತ ಅಂತ ಹೇಳಿ ಸ್ತೋತ್ರ ಮಾಡುವಂತಹ ಸ್ತೋತ್ರ ಇದು. ಇನ್ನ ಕೆಲವು ಕಥೆಗಳಲ್ಲಿ ನರಸಿಂಹನನ್ನ ಶಾಂತ ಮಾಡೋದಕ್ಕೆ ಶರಭ ಅವತಾರ ಅಂತ ಮತ್ತೊಂದು ಅವತಾರ, ಶಿವನ ಅಂಶವಾಗಿ ಒಂದು ಅವತಾರ ಬಂತು ಅಂತ ಹೇಳ್ತಾರೆ. ಇದು ನಿಜಾನಾ ಅಥವಾ ಎಲ್ಲಿ ಇದರ ಉಲ್ಲೇಖವನ್ನು ನಾವು ಕಾಣಬಹುದು ಅಂತ? ಅಹೋಬಿಲ ಕ್ಷೇತ್ರ ಮಹಾತ್ಮ್ಯದಲ್ಲಿ ಇದೆ. ಅಂದ್ರೆ ಹಿರಣ್ಯಕಶಿಪು ಸಂಹಾರದ ನಂತರ ಒಂದು ಕ್ರೋಧದಿಂದ ನರಸಿಂಹದೇವರು ಇರ್ತಾರೆ. ಆ ಸಮಯದಲ್ಲಿ ರುದ್ರದೇವರಲ್ಲಿ ಇದ್ದು ತಪಸ್ಸು ಮಾಡುತ್ತಿದ್ದ ಜಾಗ. ಆದ್ದರಿಂದ ರುದ್ರದೇವರು ಶರಭ ಮೃಗವನ್ನ ಅಲ್ಲಿ ಸೃಷ್ಟಿ ಮಾಡ್ತಾರೆ. ಆ ಶರಭ ಮೃಗ ನರಸಿಂಹದೇವರ ಹತ್ರ ಬರ್ತದೆ. ನರಸಿಂಹದೇವರನ್ನ ಅಟ್ಯಾಕ್ ಮಾಡುವ ಹಂತ ಆ ಪೊಸಿಷನ್ ಅಲ್ಲಿ ಬರ್ತದೆ. ಆ ಶರಭ ಮೃಗದ ಜೊತೆಗೆ ಸ್ವಲ್ಪ ಹೊತ್ತು ಆಟಾಡಿ ಸಂಹಾರ ಮಾಡ್ತಾರೆ ನರಸಿಂಹದೇವರು. ಅವಾಗ ಅವರ ಒಂದು ಕೋಪ ಶಾಂತ ಆಗ್ತದೆ. ಏನೋ ಒಂದು ವಿಷಯ ತಿಳಿದುಕೋಬೇಕು, ಕೋಪ, ಕಾಮ, ಕ್ರೋಧಾದಿಗಳು ಇವು ದೋಷ, ಇವು ಭಗವಂತನಲ್ಲಿ ಇಲ್ಲ. ಆದರೆ ಯಾರು ಅಸುರರು ಇದ್ದಾರೆ, ಯಾರು ಅಧಾರ್ಮಿಕರಿದ್ದಾರೆ, ಅವರು ನಮ್ಮ ಕಣ್ಣೆದುರಿದ್ರೆ ಅವರಿಗೆ ಕೋಪವನ್ನೇ ವ್ಯಕ್ತ ಮಾಡುತ್ತೇನೆ ಅಂತ ಭಗವಂತ ಸಂಕಲ್ಪ ಮಾಡಿಕೊಂಡು ಕೋಪವನ್ನು ತೋರಿಸ್ತಾನೆ. ಭಗವಂತನಿಗೆ ಕೋಪ ಇಲ್ಲದ ಕಾರಣನೇ ಪ್ರಹ್ಲಾದರಾಜರು ಬಂದು ಸ್ತೋತ್ರ ಮಾಡಿದ ತಕ್ಷಣ ಭಗವಂತ ಶಾಂತನಾದ. ಹೌದಲ್ಲ? ಭಗವಂತನಿಗೆ ಎಲ್ಲವೂ ಸಾಧ್ಯ. ನಾವು ಸಾಮಾನ್ಯ ಅನ್ಕೊಂತೀವಿ, ಯಾಕೆ ಭಗವಂತ ಬಂದ ಹೀಗೆ, ಮೃಗ ಅರ್ಧ ನರ ಅರ್ಧ, ಯಾಕೆ ಬಂದ ಭಗವಂತ ಹೀಗೆ ಅಂತ ಅನ್ಕೊಂತೀವಿ. ಈ ವಿರುದ್ಧವಾದ ಏನು ಧರ್ಮಗಳಿವೆ ಇವು ನನ್ನಲ್ಲಿ ಸಾಧ್ಯ ಅಂತ ತೋರಿಸುವುದಕ್ಕೆ ಬಂದ ಭಗವಂತ. ಏನು ವಿರುದ್ಧವಾದ? ಮನುಷ್ಯತ್ವ, ಸಿಂಹತ್ವ, ಎರಡು ವಿರುದ್ಧವಾದ ಧರ್ಮಗಳು. ಅವು ನನ್ನಲ್ಲಿವೆ. ಅಣುತ್ವ, ಮಹತ್ವ,
ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ದಾಸರು ಹೇಳ್ತಾರೆ. ಅಣೋರಣೀಯನ ಮಹತೋ ಮಹೀಯನ ಅಪ್ರಮೇಯನ ಆಡಿಸುದಲು ಯಶೋಧ ಅಂತ ದಾಸರು ಹೇಳ್ತಾರೆ. ಅಲ್ಲ, ಅಣುವಲ್ಲೂ ನಾನಿದ್ದೀನಿ, ಮಹತ್ತಲ್ಲೂ ಇದ್ದೀನಿ, ವ್ಯಾಪ್ತಿಯನ್ನು ಕೊಂಡಿದ್ದೀನಿ ಅಂತ ಈ ವಿರುದ್ಧವಾದ ಧರ್ಮಗಳಾದರೂ ಇವು ನನ್ನಲ್ಲಿ ಸಾಧ್ಯ ಅಂತ ತೋರಿಸುವುದಕ್ಕೆ ಭಗವಂತ ಈ ಥರ ಮೃಗ ನರ ರೂಪಗಳಿಂದ ಬಂದ ಅಂತ ನಾವು ಹೇಳ್ಬೋದು. ಹಾಗೆ ಭಗವಂತ ಕೋಪವನ್ನು ವ್ಯಕ್ತ ಮಾಡಿದ ಅಂತ ನಾವು ಹೇಳಿದಾಗ ಅದರಲ್ಲಿ ವಿಶೇಷವಾಗಿ ಯಾರು ಅಧಾರ್ಮಿಕರು, ಯಾರು ಶಾಸ್ತ್ರವನ್ನು ಪರಿಪಾಲನೆ ಮಾಡುವುದಿಲ್ಲ, ಯಾರು ಸಜ್ಜನರಿಗೆ ನೋವನ್ನು ಉಂಟು ಮಾಡ್ತಾರೆ ಅವರಿಗೆ ಆ ಕೋಪ. ಸಜ್ಜನರಿಗೆ ಎಂದೂ ಕೋಪ ಇಲ್ಲ, ಎಂದೂ ಒಂದು ಶಾಂತ ಸ್ವರೂಪದಿಂದೇ ಭಗವಂತ ಅನುಗ್ರಹ ಮಾಡುವವನು ಅಂತ ನಾವು ತಿಳಿತೀವಿ. ಅವನನ್ನ ಯಾವ ರೂಪದಲ್ಲಿ ಪಡಿಬೇಕು ಅನ್ನೋದು ನಮ್ಮ ಮೇಲಿದೆ ಅಂತ. ಹೌದು, ನಮ್ಮ ಮೇಲೆ ಇದೆ. ನಾವು ಅವನ್ನ ಇನ್ಸ್ಟಿಗೇಟ್ ಮಾಡಿ ಟ್ರಿಗರ್ ಮಾಡಿದರೆ ಆ ಕೋಪವನ್ನು ತೋರಿಸ್ತಾನೆ ಭಗವಂತ. ಹಾಗೆ ಮಾಡದೆ ವೇದ ಏನು ಹೇಳುತ್ತದೆ, ಶಾಸ್ತ್ರ ಏನು ಹೇಳುತ್ತದೆ, ಭಗವಂತ ಸ್ವವಿಹಿತವಾಗಿ ಅವರವರ ವೃತ್ತಿಯಲ್ಲಿ ಹೇಗೆ ಇರಬೇಕು ಅಂತ ಹೇಳಿದ್ದಾನೆ, ಹಾಗೆ ನಾವಿದ್ರೆ ಭಗವಂತ ಕಡ್ಡಾಯವಾಗಿ ಅನುಗ್ರಹ ಮಾಡ್ತಾನೆ. ವಿಶ್ವಾಸ ಮುಖ್ಯ ಇದರಲ್ಲಿ. ನಮಗೆ ಬಹಳ ಮುಖ್ಯವಾಗಿದೆ ಅಂದರೆ, ಎಷ್ಟೋ ಪ್ರಸಂಗಗಳಲ್ಲಿ ತಾನು ಸಾಯ್ತಾನೆ ಅಂತ ಕಡ್ಡಾಯ ಇದ್ದ ಪ್ರಹ್ಲಾದರಾಜರೇ ಕಡ್ಡಾಯ ಅಲ್ಲ, ತಾನು ಸಾಯ್ತಾನೆ ಅಂತ ಸುತ್ತಿದ್ದ ಎಲ್ಲ ಅಸುರರಿಗೂ ಇತ್ತು, ಸಾಯ್ತಾನೆ ಪ್ರಹ್ಲಾದರಾಜ ಅಂತ. ಆದರೆ ಏನು ಆಶ್ಚರ್ಯ, ಪ್ರಹ್ಲಾದರಾಜರ ತಪಶಕ್ತಿ ಏನು, ಅವರ ವಿಶ್ವಾಸ ಏನಂತ ಹೇಳಬೇಕು. ಆ ವಿಶ್ವಾಸವೇ ಭಗವಂತ ಅವರನ್ನ ಏನೂ ಮಾಡದೆ ಭಗವಂತ ಕಾಪಾಡಲಿಕ್ಕೆ ಆ ವಿಶ್ವಾಸ ಒಂದು ದೊಡ್ಡ ಕಾರಣ ಆಯಿತು. ಅದನ್ನು ಸಣ್ಣ ವಯಸ್ಸಿನಿಂದ ಪಡೆದವರು ಪ್ರಹ್ಲಾದರಾಜರು. ಗರ್ಭದಿಂದ ಸಂಸ್ಕಾರ ಅಂತ ಹೇಳ್ತಾರಲ್ಲ, ಹಾಗೆ ನಾರದರ ಉಪದೇಶವನ್ನ ಸಣ್ಣ ವಯಸ್ಸಿನಲ್ಲಿ ಪಡೆದವರಾದ್ರಿಂದ ಆನೆ ಕರೆದಕ್ಕ ಬಂದಾರ್ರಿ, ನಾ ಕರೆದಕ್ ಬರಲ್ಲ. ಪ್ರಹ್ಲಾದರಾಜರು ಅಷ್ಟು ಕಡ್ಡಾಯವ ಇದ್ರು. ನಂಗೆ ಸ್ಟ್ರಾಂಗ್ ಬಿಲೀಫ್ ಅದ, ಆನೆ ಕರೆದಕ್ಕ ಬಂದಿದ್ದಾನೆ ಭಗವಂತ. ಇಡೀ ಜೀವನವೆಲ್ಲ ವ್ಯರ್ಥ ಮಾಡಿದ ಅಜಾಮಿಲ್ಲ ಕಡೀ ನಿಮಿಷದಲ್ಲಿ ನಾರಾಯಣ ಅಂತ ಹೇಳಿದ ಮಾತ್ರಕ್ಕೆ ಭಗವಂತ ಬಂತ ನಿಂತ. ನಾನು ಪ್ರತಿಕ್ಷಣವೂ ನಾರಾಯಣ ಅಂತ ಹೇಳ್ತಿದ್ದೇನೆ, ನನಗಾಗಿ ಬರಲ್ಲವೇ? ಹೀಗೆ ಪ್ರಹ್ಲಾದರಾಜರ ವಿಶ್ವಾಸ ಅಷ್ಟು ದೃಢವಾಗಿತ್ತು. ಆ ವಿಶ್ವಾಸವನ್ನ, ಅಂಥ ವಿಶ್ವಾಸಕ್ಕೆ ಸರಿಯಾದ ಸಮಯದಲ್ಲಿ ಒಳೆದರೆ ನಮಗೂ ಗೊತ್ತಾಗ್ತದೆ ಭಗವಂತ ವಿಶ್ವಾಸ ಇಟ್ಟವರಿಗೆ ಒಳಿತಾನೆ ಅಂತ. ಅದಕ್ಕೆ ಭಗವಂತ ಕಂಬವನ್ನ ಕೈ ತೋರಿಸಿದ ಕೂಡಲೇ ಅಲ್ಲಿಂದ ಹೊರಗೆ ಬಂದ. ಅನಂತರ ಅವತಾರ ಮಾಡಿದ್ರೆ ಎಲ್ಲರೂ ಪ್ರಹ್ಲಾದರಾಜರಿಗೆ ಮಾಡಿರಬಹುದು, ಬೇರೆ ಯಾರಿಗಾದ್ರೂ ಮಾಡಿರಬಹುದು ಅಂತನೂ ಒಂದು ಸಂಶಯ ಬರಬಹುದು. ಹಾಗಲ್ಲ, ಪ್ರಹ್ಲಾದರಾಜರು ಕೈ ತೋರಿಸಿದ್ರು, ಇನ್ನು ಬಂದೇ ಬಿಟ್ಟ ಭಕ್ತ. ನರಸಿಂಹ ಕ್ಷೇತ್ರಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ತಾವೆಲ್ಲಿದ್ದೀರಾ ಅಂದ್ಮೇಲಿಂದ ತಮ್ಮ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂತ ದ್ರೌಪದಿ ಪುಸ್ತಕದ ಬಗ್ಗೆ, ದ್ರೌಪದಿ ಪಾತ್ರದ ಬಗ್ಗೆ ತಮ್ಮಿಂದ ಒಂದಷ್ಟು ಮಾಹಿತಿ ಪಡೆಯೋಣ ಅಂತ ಆಸೆ ಇದೆ. ದಯಮಾಡಿ ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ನಮಗೆ ತಿಳಿಸ್ಕೊಡ್ಬೇಕು. ದ್ರೌಪದಿ ಭಾರತೀ ದೇವಿಯ ಅವತಾರ. ಯಾರು ಭಾರತೀ ದೇವಿ? ಜೀವೋತ್ತಮರಾದ ವಾಯುದೇವರ ಪತ್ನಿ ಭಾರತೀ ದೇವಿ, ಮುಖ್ಯ ಪ್ರಾಣದೇವರು ವಾಯುವಿನ ಪತ್ನಿ ಭಾರತೀ ದೇವಿ. ಅವಳ ದೇಹ ಅದು ಅಗ್ನಿ ಮಧ್ಯದಿಂದ ಬಂದವಳು. ಭಾರತೀ ದೇವಿಯ ಅವತಾರ ಆಗ್ತದೆ, ಅಗ್ನಿ ಮಧ್ಯದಿಂದ ದ್ರೌಪದಿ ಹೋಗ್ತಾಳೆ. ದ್ರೌಪದಿ ದುರ್ಯೋಧನನಿಗೆ ಅವಮಾನ ಮಾಡ್ತಾಳೆ, ಅಂದ್ರೆ ಕುರುಡನ ಮಗ ಕುರುಡ ಅಂತ. ಹಂಗಾಗಿದೆ ಅಲ್ಲಿಂದ ಶುರುವಾಯ್ತು ಈ ಕಲಹ ಅಂತೆಲ್ಲ. ನಿಜಾನ ಇದು ಅಂತ? 5 ಜನರನ್ನ ಮದುವೆ ಮಾಡಿಕೊಂಡ ದ್ರೌಪದಿ ಹೇಗೆ ಪಾತಿವೃತ್ಯವನ್ನ ಉಳಿಸ್ಕೊಂಡೆಳು ಅನ್ನೋದು ಒಂದು ಪ್ರಶ್ನೆ ಬರ್ಬೋದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು, ಶ್ರೀಮಧ್ವಾಚಾರ್ಯರು ಹೇಳುವಂತಹ ಉತ್ತರವನ್ನ ಕೇಳಿದ್ರೆ ಮೈ ರೋಮಾಂಚನ. ರಜಸ್ವಲ ಧರ್ಮವನ್ನ ಆಚರಣೆ ಮಾಡುತ್ತಿದ್ದ ದ್ರೌಪದಿಯನ್ನ ದುಶ್ಯಾಸನ ಸಭೆಗೆ ಕರ್ಕೊಂಡ್ಬಂದು ಅವಳ ಸೀರೆಯ ಮೇಲೆ ಕೈ ಹಾಕಿದ್ರೆ ಒಂದು ಕ್ಷಣವೂ ಇವು ಏನಾಗ್ತದೋ ಅಂತ ಆಲೋಚನೆ ಮಾಡಿಲ್ಲ. 2 ಕೈಯನ್ನ ಎತ್ತಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದ. ತನ್ನ ಮಕ್ಕಳನ್ನ ಕೊಂದಾಗ್ಲೂ ಕೂಡ ಅವಳೇನು ಶಾಪ ಕೊಡ್ಲೇ ಇಲ್ವಾ? ಕುಂತಿ ಹೇಳಿದ ಮಾತ್ರಕ್ಕೆ ದ್ರೌಪದಿಯ ತಂದೆ ದ್ರುಪದರಾಜ ಒಪ್ಪೋದಿಲ್ಲ. ಹಿಂದನೆ ಅಂದ್ರೆ ದ್ರೌಪದಿಯನ್ನ 5 ಜನ ಸ್ವಯಂವರ ಆಗಿರ್ತದೆ, ಪಾಣಿಗ್ರಹಣ ಆಗಬೇಕಲ್ಲ, ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರೇ ಬರ್ತಾರೆ. ಸಾಕ್ಷಾತ್ ವೇದವ್ಯಾಸ ದೇವರು ಬಂದು ದ್ರೌಪದಿಯಲ್ಲಿ ಇದ್ದ 5 ಜನ ಸ್ತ್ರೀಯರನ್ನ ತೋರಿಸ್ಕೊಡ್ತಾರೆ. ನಿಮ್ ಪ್ರಕಾರ ದ್ರೌಪದಿ ದೇವಿನ, ನಾಯಕಿನ ಅಥವಾ ಒಬ್ಬ ಕ್ರಾಂತಿಕಾರಿಣಿನ ಅಂತ?